ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯಿ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ದಿನ ನಾವು 2 ವಿಷಯಗಳ ಕುರಿತು ಚರ್ಚೆಯನ್ನ ಮತ್ತೆ ವಿಷಯಗಳನ್ನ ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡೋಣ. ಮೊದಲನೇದು ರಮಾ ಏಕಾದಶಿಯ ಕುರಿತು. ಎರಡನೆಯದಾಗಿರುವಂಥದ್ದು ನಿನ್ನೆಗೆ ನಾವು ಮುಗಿಸಿರುವಂತಹ 13ನೇ ಅಧ್ಯಾಯದ ಒಂದು ಸಾರಾಂಶ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈಗ ಮೊದಲು ಇವತ್ತಿನ ಒಂದು ಏಕಾದಶಿಯ ಮಹಿಮೆಯನ್ನ ನಾವು ನೋಡೋಣ. ಎಲ್ರಿಗೂ ಕೂಡ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇವತ್ತು ಈ ಅಶ್ವಿನ್ ಮಾಸದ 2 ಭಾಗ, 2 ಪಕ್ಷ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಈ ಒಂದು ಅಶ್ವಿನ್ ಮಾಸದ ಮೊದಲನೇ ಪಕ್ಷ ಕೃಷ್ಣ ಪಕ್ಷ. ಇವತ್ತಿನ ದಿನ ಇರುವಂತದ್ದು ರಮಾ ಏಕಾದಶಿ. ರಮಾ ಏಕಾದಶಿಯ ಒಂದು ಮಹಿಮೆಯನ್ನ ಯುಧಿಷ್ಠಿರ ಕೇಳ್ತಾನೆ. ಹೇ ಜನಾರ್ದನ, ಈ ಅಶ್ವಿನಿ ಮಾಸದಲ್ಲಿ ಬರುವಂತಹ ಈ ವದ್ಯದಲ್ಲಿ ಬರುವಂತಹ ವದ್ಯ ಅಂತಂದ್ರೆ ಆದಿಯಲ್ಲಿ ಬರುವಂತಹ ಏಕಾದಶಿ ಹೆಸರೇನು? ಅಂದ್ರೆ ಮಾಸದ ಪ್ರಾರಂಭದಲ್ಲಿರುವಂತಹ ಏಕಾದಶಿ, ಅದರ ಮಹಾತ್ಮೆಯನ್ನ ನನಗೆ ತಿಳಿಸು ಅಂತ ಹೇಳಿದಾಗ ಶ್ರೀಕೃಷ್ಣ ಯುಧಿಷ್ಠರಿಗೆ ಹೇಳ್ತಾರೆ, ಆ ಒಂದು ಏಕಾದಶಿ ಮಹಿಮೆಯನ್ನ ನಾನು ಹೇಳ್ತೀನಿ ಕೇಳು. ಈ ಒಂದು ಏಕಾದಶಿ ಮಂಗಲಕರವಾದದ್ದು, ಹಾಗಾಗಿ ಇದಕ್ಕೆ ರಮಾ ಅನ್ನುವಂತಹ ಹೆಸರಿಂದ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಒಂದು ಏಕಾದಶಿ, ಎಲ್ಲ ಏಕಾದಶಿಯೂ ಕೂಡ ಪಾಪವನ್ನ ನಾಶ ಮಾಡುವಂಥದ್ದು. ಹಾಗಾಗಿ
ಈ ಏಕಾದಶಿಯು ಕೂಡ ಮಹಾಪಾತಕಗಳನ್ನ ನಾಶ ಮಾಡುತ್ತೆ. ಅಂದ್ರೆ ಪಾಪಕ್ಕಿಂತಲೂ ಕೂಡ ಮಹಾಪಾತಕ ಹೆಚ್ಚಾದದ್ದು. ಹಾಗಾಗಿ ಆ ಮಹಾಪಾತಕವನ್ನ ಕಡಿಮೆ ಮಾಡುವಂಥದ್ದು ಈ ಏಕಾದಶಿ. ಇದರ ಮಹಾತ್ಮೆಯ ಒಂದು ಕಥೆಯನ್ನ ಹೇಳ್ತೀನಿ ಕೇಳು ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾರೆ. ಈ ಹಿಂದಿನ ಪೂರ್ವ ಕಾಲದಲ್ಲಿ ಮುಚುಕುಂದ ಅನ್ನುವಂತ ಹೆಸರಿನ ಒಬ್ಬ ರಾಜ ಇದ್ದ. ಅವನು ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ದ. ಈ ಮುಚುಕುಂದ ಅನ್ನುವಂಥ ರಾಜ ಈ ಸ್ವರ್ಗಲೋಕದ ರಾಜನಾಗಿರುವಂಥ ಇಂದ್ರ ಅವನ ಮಿತ್ರನಾಗಿದ್ದ. ಮತ್ತು ಯಮಲೋಕದ ಈ ಪಾತಾಳ ಲೋಕಗಳಲ್ಲಿ ಇರುವಂತಹ ಈ ಯಮಲೋಕದ ರಾಜನಾಗಿರುವಂತಹ ಯಮ ಅವನ ಒಬ್ಬ ಮಿತ್ರನಾಗಿದ್ದ. ಹೀಗೆ ಕೇವಲ ಇಂದ್ರ ಯಮ ಅಷ್ಟೇ ಅಲ್ಲದೆ ಕುಬೇರ, ವರುಣ, ವಿಭೀಷಣ ಅವರು ಸಹ ಈ ಒಂದು ಮುಚುಕುಂದ ರಾಜನ ಮಿತ್ರರಾಗಿದ್ರು. ಯಾವಾಗ ದೇವಾನು ದೇವತೆಗಳು ಎಲ್ಲ ಧರ್ಮವನ್ನ ಪಾಲಿಸುವಂತಹ ಸುರರು ಮುಚುಕುಂದನ ರಾಜನಾಗಿರ್ತಾನೋ, ಆ ಮುಚುಕುಂದನು ಕೂಡ ಅಷ್ಟೇ ಧರ್ಮಿಷ್ಠನಾಗಿರ್ತಾನೆ ಅನ್ನೋದು ನಮಗೆ ಅರ್ಥ ಆಗತ್ತೆ. ಈ ಮುಚುಕುಂದ ರಾಜ ವಿಷ್ಣುವಿನ ಮಹಾಭಕ್ತನಾಗಿದ್ದ. ಮತ್ತೆ ಜೊತೆಗೆ ಎಲ್ಲಾ ಸುರರು ಇವನ ಮಿತ್ರರಾಗಿರೋದ್ರಿಂದ ಸತ್ಯ ಪ್ರತಿಜ್ಞೆಯನ್ನ ಇವನು ಪಾಲನೆ ಮಾಡ್ತಾ ಇದ್ದ. ಸದಾ ಸತ್ಯದ ನಿಷ್ಠೆಯಲ್ಲಿ ಅವನು ನಡೀತಾ ಇದ್ದ ಅನ್ನೋದನ್ನ ಹೇಳ್ತಾರೆ. ಹೀಗಾಗಿ ಅವನ ರಾಜ್ಯದಲ್ಲಿ ಅವನು ರಾಜ್ಯವಾಳುವಾಗ ನಿಷ್ಕಂಟಕವಾಗಿ ಅಂದ್ರೆ ಯಾವುದೇ ಕಂಟಕ ಇಲ್ಲದೆ ಅವನು ರಾಜ್ಯವನ್ನ ಆಳ್ತಾ ಇದ್ದ. ಎಲ್ಲ ಪ್ರಜೆಗಳಿಗೆ ಅವನು ನ್ಯಾಯವನ್ನ ಒದಗಿಸಿ ಕೊಡ್ತಾ ಇದ್ದ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಈ ಒಬ್ಬ ಮುಚುಕುಂದ ಅನ್ನುವಂತಹ ರಾಜ ಎಷ್ಟು ಒಳ್ಳೆಯ ಸಂಘವನ್ನ ಅವನು ಪಡೆದಿದ್ನೋ, ಎಲ್ಲಾ ದೇವತೆಗಳ ಸಂಘವನ್ನ ಅವನು ಪಡೆದಿದ್ನೋ, ಹಾಗೆಯೇ ಅವನು ಒಳ್ಳೆಯ ಮಗಳನ್ನು ಕೂಡ ಪಡೆದಿದ್ದ. ಆ ಮಗಳ ಹೆಸರು ಚಂದ್ರಭಾಗ. ಚಂದ್ರಭಾಗ ಅನ್ನುವಂತ ಹೆಸರು ನೀವು ಕೇಳಿರ್ಬಹುದು. ಇದು ಒಂದು ಶ್ರೇಷ್ಠವಾದ ನದಿ. ಈ ನದಿಯು ಅವನ ಮಗಳಾಗಿ ಜನ್ಮ ತಾಳ್ತಾಳೆ. ಹಾಗಾಗಿ ಅವಳನ್ನ ಈ ಎಲ್ಲ ದೇವತೆಗಳಿಂದ ವಿಷ್ಣುವಿನಿಂದ ಉಪವರ ಅಂದ್ರೆ ವರವನ್ನಾಗಿ ಅವನು ಪಡೆದಿರ್ತಾನೆ ಈ ಮುಚುಕುಂದ ರಾಜ. ಒಂದಿನ ಈ ಮುಚುಕುಂದ ರಾಜ ಈ ತನ್ನ ಮಗಳ ಮದುವೆಯನ್ನ ಮಾಡ್ಬೇಕು ಅಂತ ಇಚ್ಛೆ ಪಡ್ತಾನೆ. ಹೀಗೆ ಆ ಮಗಳ ಒಂದು ಕಲ್ಯಾಣ ಭಾಗ್ಯ ಕೂಡಿ ಬಂದಾಗ ಚಂದ್ರಸೇನ ರಾಜ ಅನ್ನುವಂತಹ ಒಬ್ಬ ರಾಜ, ಆ ಚಂದ್ರಸೇನ ರಾಜನ ಮಗ ಶೋಭಮಾನ, ಈ ಶೋಭಮಾನನಿಗೆ ಮದುವೆ ಮಾಡಿ ಕೊಡ್ಬೇಕು ಅನ್ನುವಂಥ ಒಂದು ಆಲೋಚನೆಯನ್ನ ಮಾಡ್ತಾನೆ. ಯಾಕಂದ್ರೆ ಚಂದ್ರಸೇನನು ಕೂಡ ಹೀಗೆ ಒಬ್ಬ ಧರ್ಮಿಷ್ಠನಾಗಿದ್ದ. ಅವನ ಮಗನಿಗೆ ತನ್ನ ಮಗಳನ್ನ ಅಂದ್ರೆ ಈ ಚಂದ್ರಭಾಗ ಅವಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಶಿಸ್ತಾನೆ. ಆ ಶೋಭಮಾನ ರಾಜ ಒಮ್ಮೆ ಸಹಜವಾಗಿ ಈ ಒಂದು ಮದುವೆ ಆದ್ಮೇಲೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಆದ್ಮೇಲೆ ಶೋಭಮಾನ ರಾಜ ತನ್ನ ಮಾವನ ಮನೆಗೆ ಬರ್ತಾನೆ, ಅಂದ್ರೆ ಮುಚುಕುಂದನ ಮನೆಗೆ ಬರ್ತಾನೆ. ಈ ಸಮಯದಲ್ಲಿ ಬಹಳ ಪುಣ್ಯವನ್ನ ಕೊಡುವಂತ ರಮಾ ಏಕಾದಶಿಯ ವ್ರತ ಇರುತ್ತೆ. ಇನ್ನೊಂದು ಆಚರಣೆ ಹೇಳಿದಾಗ ಈ ಮುಚುಕುಂದ ಯಾಕೆ ಇಷ್ಟೊಂದು ನಿಷ್ಕಳಂಕವಾದಂತಹ ರಾಜ್ಯವನ್ನ ಆಳ್ತಾ ಇದ್ನು ಅಂತಂದ್ರೆ, ಆ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿನೇ ಆಗಿರ್ಬಹುದು, ಪಕ್ಷಿನೇ ಆಗಿರಬಹುದು, ಎಲ್ಲರೂ ಕೂಡ ಏಕಾದಶಿಯನ್ನ ಕಟ್ಟುನಿಟ್ಟಾಗಿ ಬಿಡದೆ ಪಾಲಿಸಬೇಕು ಅನ್ನುವಂತಹ ಒಂದು ಕಟ್ಟಳೆ ಇರುತ್ತೆ, ಪಾಲಿಸಲೇಬೇಕು ಅನ್ನುವಂಥದ್ದು. ಹಾಗಿದ್ದಾಗ ಒಂದು ದಿನ ಈ ಶೋಭಮಾನ ಮಾವನ ಮನೆಗೆ ಅಂದ್ರೆ ಮುಚುಕುಂದನ ಮನೆಗೆ ಹೋದಾಗ ಅವತ್ತು ರಮಾ ಏಕಾದಶಿಯ ವ್ರತ ಇರುತ್ತೆ. ಆಗ ಅವನ ಪತ್ನಿ ಚಂದ್ರಭಾಗೆ ಬಹಳ ಚಿಂತಾಕ್ರಾಂತಳಾಗಿರ್ತಾಳೆ. ಯಾಕಂದ್ರೆ ಅವಳು ಚಿಂತಾಕ್ರಾಂತಳಾಗಿ ಭಗವಂತನಿಗೆ ಹೇಳ್ತಾಳೆ, ಹೇ ದೇವ, ನನ್ನ ಪತಿ ಬಹಳ ಅಶಕ್ತನಾಗಿದ್ದಾನೆ, ಇವತ್ತು ನಾನು ಹೇಗೆ ಮಾಡ್ಲಿ? ಯಾಕಂದ್ರೆ ನನ್ನ ಅವರಿಗೆ ಉಪವಾಸವನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಏನ್ ಮಾಡೋದು? ನನ್ನ ತಂದೆ ಈ ಒಂದು ರಾಜ್ಯದಲ್ಲಿ ಕಠೋರವಾಗಿ ಒಂದು ರಾಜ್ಯದ ನಿರ್ವಹಣೆಗಾಗಿ ಈ ಒಂದು ದಶಮಿಯ ದಿನದಂದೇನೆ 3 ವೇಳೆಗಳ ಕಾಲ ಈ ಒಂದು ಏಕಾದಶಿ ವ್ರತವನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ ದಶಮಿಯ ದಿನದಂದೇ ಪಾಲನೆ ಆಗತ್ತೆ. ಏನು ಇದು ದಶಮಿಯ ದಿನದಂದೇ? ದಶಮಿಯ ದಿನ ಒಪ್ಪತ್ತಿನ ಊಟ, ಏಕಾದಶಿಯ ದಿನ ಊಟನೇ ಮಾಡೋ ಹಾಗಿಲ್ಲ, ಮತ್ತೆ ದ್ವಾದಶಿಯ ದಿನಾನು ಕೂಡ ಒಪ್ಪತ್ತು ಅಂದ್ರೆ 1 ಹೊತ್ತಿನ ಮಾತ್ರ ಊಟ. ಹೀಗೆ 3 ವೇಳೆಯ ಒಂದು ಉಪವಾಸವನ್ನ ಡಂಗುರ ಸಾರಿಸಲಾಗತ್ತೆ. ಹಾಗಾಗಿ ಇದಕ್ಕೆ 36 ತಾಸುಗಳ ಒಂದು ಏನ್ ಹೇಳ್ತಾರೆ, ಉಪವಾಸ ಅಂತ ಹೇಳ್ತಾರೆ.
36 ತಾಸುಗಳ ಕಾಲ ಈ ಒಂದು ವ್ರತ ನಡೆಯುತ್ತೆ. ಏಕಾದಶಿ ಅನ್ನೋದು ಕೇವಲ ಒಂದೇ ದಿನದಲ್ಲಿ ನಡೆಯುವಂಥದ್ದಲ್ಲ. ಎಲ್ರು ಕೂಡ ಕೇವಲ ಏಕಾದಶಿ ದಿನದಂದು ಮಾಡ್ತಾರೆ. 36 ತಾಸುಗಳ ಕಾಲ ನಮ್ಮ ಹೊಟ್ಟೆ ಖಾಲಿ ಇರ್ಬೇಕು ಅಂತ ಹೇಳುತ್ತೆ. ಹೇಗೆ ಅಂದ್ರೆ ಈ ಒಂದು ದಶಮಿ ದಿನ ಒಂದು ಹೊತ್ತು ಊಟ ಆಯ್ತು ಅಂತಂದ್ರೆ ಸೂರ್ಯ ಅಸ್ತ ಆದ್ಮೇಲೆ ಏನು ತಿನ್ನೋ ಹಾಗಿಲ್ಲ. ಅಲ್ಲಿ ನಮ್ಗೆ 12 ತಾಸು ಸಿಗುತ್ತೆ. ಈ ಆ ಇಲ್ಲ 21 ನಿಮಿಷ 24 12 32 ತಾಸು 12 ಅಲ್ಲ 32 ತಾಸು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಹ್ಮ್ 32 ತಾಸುಗಳ ಒಂದು ಉಪವಾಸವನ್ನ ಇಲ್ಲಿ ಮಾಡಲಾಗುತ್ತೆ. 24 ಗಂಟೆ ಮತ್ತೆ ಈ ದಶಮದಿಂದ ಇರುವಂತಹ ಒಂದು 8 ಅವರ್ಸ್ ಮತ್ತೆ ಅಲ್ಲಿ ದ್ವಾದಶಿಯಲ್ಲಿ ಇರುವಂತಹ ಒಂದು 8 ಅವರ್ಸ್, ಈ ಒಂದು 4 ಅವರ್ಸ್ ಅಂದ್ರೆ ನಾವು ದ್ವಾದಶವನ್ನ ಬಿಡ್ಬೇಕಲ್ಲ, ಹಾಗಾಗಿ ಬೆಳಿಗ್ಗೆನೆ ಬಿಡೋದ್ರಿಂದ ಅಲ್ಲಿ 4 ತಾಸು. ಹೀಗೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಈ 32 ತಾಸುಗಳ ಒಂದು ಉಪವಾಸ ಅಂತ ಹೇಳ್ತಾರೆ. 32 ಅಥವಾ 36 ಇದೆ, ನಾನು ಕನ್ಫರ್ಮ್ ಮಾಡ್ಕೊಳ್ತೇನೆ, ನನಗೆ ಅಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. 32 ಅಥವಾ 36 ತಾಸಿದೆ. ಹೀಗೆ ಈ ಒಂದು ದಶಮಿ, ಏಕಾದಶಿ ಮತ್ತೆ ದ್ವಾದಶಿ ದಿನದಂದು ಈ ಒಂದು ಡಂಗುರವನ್ನು ಹೊಡಿಸ್ತಾ ಇರ್ತಾರೆ ಈ ರಾಜ್ಯದಲ್ಲಿ, ಈ ಮುಚುಕುಂದನ ರಾಜ್ಯದಲ್ಲಿ. ಹೀಗೆ ನಾಳೆ ಏಕಾದಶಿ ಇರುವ ಆದ ಕಾರಣ ಹರಿದಿನ ಯಾರು ಊಟ ಮಾಡಬಾರದು ಅಂತ ಹೇಳಿ ಡಂಗುರವಾಗುತ್ತೆ. ಅದನ್ನ ಕೇಳಿ ಶೋಭಮಾನ ರಾಜನು ತನ್ನ ಪತ್ನಿಗೆ ಹೇಳ್ತಾನೆ, ಹೇ ಪ್ರಿಯೆ, ಈಗ ನಾನು ಏನ್ ಮಾಡ್ಬೇಕು, ನಾನು ತುಂಬಾ ಏನು ಈ ಒಂದು ಅಶಕ್ತವಾದಂತಹ ಶರೀರವನ್ನ ಹೊಂದಿದ್ದೇನೆ, ಮತ್ತೆ ನಾನು ಉಪವಾಸವನ್ನ ಮಾಡಿದ್ರೆ ಈ ನನ್ನ ಸುಖವಾದ ಶರೀರ ನಾಶವಾಗುತ್ತೆ, ಏನಾದ್ರೂ ಉಪಾಯ ಹೇಳು ಅಂತ ಚಂದ್ರಭಾಗಗೆ ಕೇಳ್ತಾನೆ. ಆವಾಗ ಚಂದ್ರಭಾಗೆ ಹೇಳ್ತಾಳೆ, ಆರ್ಯಪುತ್ರ, ನನ್ನ ತಂದೆಯ ಮನೆಯಲ್ಲಿ ಏಕಾದಶಿ ದಿವಸ ಏನನ್ನು ತಿನ್ನಬಾರದೆಂದು ನಿಷಿದ್ಧ ಇದೆ. ಯಾರು ಕೂಡ ತಿನ್ನೋ ಹಾಗಿಲ್ಲ. ಕೇವಲ ಮನುಷ್ಯರಷ್ಟೇ ಅಲ್ಲ, ಆನೆ, ಕುದುರೆಗಳು, ಎಲ್ಲ ಪ್ರಾಣಿಗಳು ಕೂಡ ಅವ್ರಿಗೆ ಅದಕ್ಕೂ ಕೂಡ ಏನು ಕೊಡೋದಿಲ್ಲ. ಹಾಗಾಗಿ ನೀರನ್ನು ಸಹ ಕುಡಿಯುವುದಿಲ್ಲ. ಹೀಗಿರುವಾಗ ಆ ಏಕಾದಶಿ ದಿವಸ ಮನುಷ್ಯನಿಗೆ ಹೇಗೆ ಊಟ ಸಿಗುತ್ತೆ? ಯಾರಿಗೂ ಕೂಡ ಊಟನೇ ಸಿಗೋದಿಲ್ಲ, ಅಡಿಗೆನೇ ಮಾಡೋದಿಲ್ಲ ಅಂತ ಅವಳು ಹೇಳ್ತಾಳೆ. ಸೊ ನಿಮ್ಗೆ ಊಟ ಮಾಡಿಸುವುದಾದ್ರೂ ಹೇಗೆ? ಮನೆಯಿಂದ ಹೊರಗೆ ಹೋಗ್ಬೇಕಾಗುತ್ತೆ. ಅದರಿಂದ ಎಲ್ಲವೂ ಕೂಡ ವಿಚಾರ ಮಾಡಿ ನಿರ್ಧಾರಕ್ಕೆ ನಾವು ಬರ್ಬೇಕಾಗತ್ತೆ ಅಂತ ಶೋಭಮಾನ ರಾಜನಿಗೆ ಈ ಚಂದ್ರಭಾಗೆ ಹೇಳ್ತಾಳೆ. ಹಾಗಾಗಿ ಆವಾಗ ಶೋಭಮಾನ ಹೇಳ್ತಾನೆ, ಹೌದು, ನೀನು ಸತ್ಯವನ್ನ ಹೇಳಿದೀಯ, ನಾನು ಏಕಾದಶಿ ಉಪವಾಸವನ್ನ ಅವಶ್ಯ ಮಾಡ್ತೇನೆ. ಮತ್ತೆ ದೈವಾನುಸಾರವಾಗಿ ಏನ್ ನಡೆಯುತ್ತೋ ಅದು ನಡೆದು ಹೋಗ್ಲಿ. ಅವಾಗ ಶೋಭಮಾನ ರಾಜ ಹೇಳ್ತಾನೆ, ದೈವದ ಮೇಲೆ ವಿಶ್ವಾಸ ಇಟ್ಕೊಂಡು ನಾನು ರಮಾ ಏಕಾದಶಿಯನ್ನ ಮಾಡ್ತೀನಿ, ನಿಶ್ಚಯವಾಗಿ ಮಾಡ್ತೀನಿ. ಈ ಏಕಾದಶಿಯ ದಿನ ಅವನು ಹಸಿವೆಯಿಂದ ಇದ್ದು ನೀರಡಿಕೆಯಿಂದ ಬಹಳ ಬಳಲಿದ. ಯಾಕಂದ್ರೆ ಅವನು ಅಶಕ್ತನಾಗಿದ್ದ, ಏನೋ ಒಂದು ಅವನಿಗೆ ದೌರ್ಬಲ್ಯ ಇತ್ತು, ಅವನಿಗೆ ಬಹಳ ದುಃಖವಾಗ್ತಾ ಇತ್ತು ಅವತ್ತಿನ ದಿನ. ಹೀಗೆ ಅವನ ಪೂರ್ಣ ಶರೀರ ನಶ್ವರವಾಗ್ತಾ ಹೋಯ್ತು, ಶರೀರ ಸೋತು ಬಂತು. ಅಷ್ಟರಲ್ಲಿ ಸಂಜೆ ಆಯ್ತು, ಸೂರ್ಯ ಅಸ್ತನಾಗ್ತಾ ಬಂದ. ಹೀಗೆ ಜಾಗರಣೆ ಕೂಡ, ಅವರು ಏಕಾದಶಿಯ ಜಾಗರಣೆಯನ್ನು ಕೂಡ ಮಾಡಿದ್ರು. ಹೀಗೆ ರಾತ್ರಿಯಲ್ಲಿ ಜಾಗರಣೆ ಇರೋದ್ರಿಂದ ಬಹಳ ಎಲ್ರಿಗೂ ಕೂಡ ಆನಂದವಾಗ್ತಾ ಇತ್ತು, ಶೋಭಮಾನವನ್ನ ಹೊರತುಪಡಿಸಿ. ಆವಾಗ ಧರ್ಮರಾಜ ಕೇಳ್ತಾನೆ ಕೃಷ್ಣನಿಗೆ ಮಧ್ಯದಲ್ಲಿ, ಹಾಗಾದ್ರೆ ಶೋಭಮಾನನಿಗೆ ಉಪವಾಸ ಸಹಿಸದೇ ಇರುವ ಶೋಭಮಾನ ರಾಜನಿಗೆ ಆ ರಾತ್ರಿ ಬಹಳಷ್ಟು ದುಃಖದಾಯಕವಾಯಿತು ಅಲ್ವಾ ಅಂತ ಕೇಳ್ತಾನೆ. ಕೊನೆಗೆ ಮರುದಿನ ಬೆಳಿಗ್ಗೆ ಸೂರ್ಯೋದಯವಾಯಿತು. ಉಪವಾಸ ಸಹಿಸದೇ ಇದ್ದಂತಹ ಶೋಭಮಾನ ರಾಜ ಮರಣ ಹೊಂದುತ್ತಾನೆ. ಯಾಕಂದ್ರೆ ಅವನಿಗೆ ಆ ಒಂದು ದೌರ್ಬಲ್ಯ ಇರುತ್ತೆ. ಮುಚುಕುಂದ ರಾಜ ಯಥಾವಿಧಿಯಾಗಿ ಅವನ ಅಂತ್ಯಕ್ರಿಯೆಗಳನ್ನ ಮಾಡ್ತಾನೆ. ಸಮಯದಲ್ಲಿ ಚಂದ್ರಭಾಗೆ ಅವಾಗ ಸತಿ ಪದ್ಧತಿ ಇತ್ತು.
ಯಾವಾಗ ಪತಿಯ ದಹನವಾಗುತ್ತೋ ಸತಿಯೂ ಕೂಡ ಅವನ ಜೊತೆಗೆ ದಹನವನ್ನ ಹೊಂತಿದ್ಲು. ಆದ್ರೆ ಮುಚುಕುಂದ ರಾಜ ತನ್ನ ಮಗಳನ್ನ ಸತಿ ಪದ್ಧತಿಯನ್ನ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಅವರು ಸತಿ ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಅವಳು ದಹನ ಆಗ್ಲಿಲ್ಲ ಪತಿಯ ಜೊತೆಗೆ. ಪತಿಯ ಕರ್ಮ ಸಂಸ್ಕಾರ ಮುಗಿದ ಮೇಲೆ ಚಂದ್ರಭಾಗೆ ತಂದೆಯ ಮನೆಯಲ್ಲಿ ಇರಹತ್ತಿದ್ದಾಳೆ. ಹೀಗೆ ಈ ರಾಜ ಈ ರಮಾ ಏಕಾದಶಿ ವ್ರತ ಪ್ರಭಾವದಿಂದ ಶೋಭಮಾನ ರಾಜನಿಗೆ ಏನಾಗತ್ತೆ, ಮುಕ್ತಿ ಸಿಗೋದಿಲ್ಲ. ಆದ್ರೆ ಈ ಮಂದಾರ ಪರ್ವತ ಅನ್ನೋದು ಮೇರು ಪರ್ವತ ಕಡೆಗೆ ಬರುತ್ತೆ. ಈ ಮಂದಾರದ ಪರ್ವತದ ಮೇಲೆ ರಮ್ಯವಾದ ದೇವಪುರ ಅನ್ನುವಂತಹ ಒಂದು ಊರು ದೊರೆಯುತ್ತೆ. ಆ ಊರಿನ ರಾಜನಾಗ್ತಾನೆ ಈ ಯಾರು, ಶೋಭಮಾನ. ಸತ್ತ ಮೇಲೆ ಆ ದೇವಪುರ ಸರಿಸಮಾನ ಅಲ್ಲಿ ಯಾವ ನಗರೂ ಇರೋದಿಲ್ಲ. ದೇವಪುರ ಮಾತ್ರ ಇರುತ್ತೆ. ಅಲ್ಲಿ ಮಾತ್ರ ಇವನು ಅದಕ್ಕೆ ರಾಜನಾಗಿರ್ತಾನೆ. ಅಂದ್ರೆ ಅದೊಂದು ರೀತಿಯಾದಂತ ಸ್ವರ್ಗ ಇದ್ದ ಹಾಗೆ. ಆ ನಗರ ಒಂದು ಅಜಿಂಕ್ಯ ಅಂತಂದ್ರೆ ಈ ಒಂದು ಎಲ್ಲವದರನ್ನ ಹೊರತುಪಡಿಸಿ ಅಲ್ಲಿ ಬೇರೆ ಯಾವುದೂ ಊರು ಇರುವುದಿಲ್ಲ. ಕೇವಲ ಇವನಿಗೆ ಮಾತ್ರ ಆ ಒಂದು ಊರು ದೊರೆತಿರುವಂತದ್ದು. ಹೀಗೆ ಅದರ ಒಂದು ಗುಣವರ್ಣನೆ ಯಾರಿಂದಲೂ ಕೂಡ ಮಾಡಲು ವಿರದೇ ಇರುವಂತದ್ದೇ ಅಜಿಂಕ್ಯ. ಮತ್ತೆ ಅದು ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟಿತ್ತು. ಅದರಿಂದ ಬಹಳಷ್ಟು ಶೋಭಿತವಾಗಿತ್ತು. ಯಾಕಂದ್ರೆ ಮೇರು ಪರ್ವತ ಮತ್ತೆ ಈ ಮಂದಾರ ಪರ್ವತ ಅನ್ನೋದು ಆ ಒಂದು ರತ್ನಗಳಿಗೆ ಹೆಸರುವಾಸಿಯಾದಂಥದ್ದು. ಶೋಭಮಾನ ಆ ನಗರದ ರಾಜನಾಗ್ತಾನೆ. ಆ ಸಿಂಹಾಸನದ ಮೇಲೆ ಅವನು ಶುಭ್ರವಾದ ಛತ್ರವನ್ನ ಶೋಭಿಸ್ತಾ, ಈ ಚಾಮರಗಳನ್ನ ಶೋಭಿಸ್ತಾ, ಕುಂಡಲಗಳನ್ನ ಧರಿಸ್ತಾ, ರತ್ನಹಾರ ಮಕರ ಕುಂಡಲಗಳನ್ನ ಧರಿಸ್ತಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಒಂದು ಮಂದಾರ ಪರ್ವತವನ್ನೇ ಅದಕ್ಕೆ ಹೆಸರುವಾಸಿಯಾದಂಥದ್ದು. ಹೀಗೆ ಗಂಧರ್ವರು ಅವನ ಸ್ತುತಿ ಮಾಡ್ತಾ ಇದ್ರು ಅಂತ. ಅಪ್ಸರೆಯರು ಅವನ ಮುಂದ್ಗಡೆ ನೃತ್ಯ ಮಾಡ್ತಾ ಇದ್ರು. ಯಾಕೆಂದ್ರೆ ಅದೊಂದು ರೀತಿಯಾದಂತ ಸ್ವರ್ಗಲೋಕ. ಈ ರೀತಿಯಾಗಿ ಶೋಭಮಾನ ರಾಜ ಈ ಇಂದ್ರನಂತೆ ಸುಖವನ್ನ ಅನುಭವಿಸ್ತಾ ಇದ್ದ. ಒಂದು ದಿನ ಮುಚುಕುಂದ ರಾಜ್ಯದಲ್ಲಿರುವಂತಹ ಒಬ್ಬ ಸೋಮ ಶರ್ಮ ಅನ್ನುವಂತ ಒಬ್ಬ ಬ್ರಾಹ್ಮಣ ತೀರ್ಥಯಾತ್ರೆಗೆ ಹೋಗ್ತಾನೆ. ಹೀಗೆ ತೀರ್ಥಯಾತ್ರೆಗೆ ಹೋಗ್ತಾ ಇರುವಾಗ ಅಲ್ಲಿ ಇರುವಂತಹ ಮಂದರ ಪರ್ವತ ಆ ಮೇಲಿನ ದೇವಪುರಕ್ಕೆ ಅವನು ಬರ್ತಾನೆ. ಅಲ್ಲಿ ಅವನಿಗೆ ಶೋಭಮಾನ ರಾಜನ ಕಂಡು ಆವಾಗ ಅವನಿಗೆ ಗೊತ್ತಾಗುತ್ತೆ, ಸೋಮಶರ್ಮನಿಗೆ ಇವನು ಮುಚುಕುಂದನ ಅಳಿಯ ಅನ್ನೋದು ತಿಳಿಯುತ್ತೆ. ಆ ಸೋಮಶರ್ಮ ಆ ಮುಚುಕುಂದ ಅಳಿಯ ಶೋಭಮಾನನ ಹತ್ತಿರ ಹೋಗಿ ಅವನನ್ನ ಕಂಡು, ನೀವು ಶೋಭಮಾನ ಅಲ್ಲ, ಮುಚುಕುಂದನ ಅಳಿಯ ಅಲ್ಲ ಅಂತ ಕೇಳಿದಾಗ ಈ ಶೋಭಮಾನ ರಾಜ ಸೋಮಶರ್ಮನಿಗೆ ನಮಸ್ಕರಿಸ್ತಾನೆ. ಸೋಮಶರ್ಮನಿಗೆ ಹೆಂಡತಿ ಮಾವನ ಬಗ್ಗೆ ಕುಶಲ ಸಮಾಚಾರ ಕೇಳ್ತಾನೆ. ಎಲ್ಲ ಪ್ರಜೆಗಳ ಸುಖವಾಗಿರುವುದು ಎಲ್ಲರೂ ಕೂಡ ಸುಖವಾಗಿದ್ದಾರಾ ಅನ್ನೋದನ್ನ ಕುಶಲೋಪರಿ ಕೇಳ್ತಾನೆ. ಹೀಗೆ ಸೋಮಶರ್ಮ ಅಂತಾನೆ, ರಾಜ, ನಿನ್ನ ಮಾವನ ಮನೆಯಲ್ಲಿ ಎಲ್ಲರೂ ಕುಶಲವಾಗಿದ್ದಾರೆ. ನಿನ್ನ ಪತ್ನಿ ಚಂದ್ರಭಾಗೆ ಕುಶಲವಾಗಿದ್ದಾಳೆ. ರಾಜ, ನೀನು ನಿನ್ನ ವೃತ್ತಾಂತವನ್ನ ಹೇಳು. ನೀನ್ ಹೇಗೆ ಇಲ್ಲಿ ಬಂದಿಯಾ ಅಂತ ಆಶ್ಚರ್ಯಕರವಾಗಿ ಆ ಸೋಮಶರ್ಮ ಈ ಮುಚುಕುಂದನ ಅಳಿಯನಿಗೆ ಕೇಳ್ತಾರೆ. ಹೀಗೆ ಈ ಒಂದು ಪಟ್ಟಣ ಬಹಳ ಸುಂದರವಾಗಿದೆ. ಎಲ್ಲೂ ನೋಡಿರ್ಲಿಲ್ಲ ಇಂಥ ಒಂದು ಪಟ್ಟಣವನ್ನ. ಎಷ್ಟೊಂದು ಶೋಭನವಾಗಿದೆ, ನಿನ್ನ ಹೆಸರಿನ ಹಾಗೆ ಶೋಭಿತವಾಗಿದೆ ಅಂತ ಕೇಳಿದಾಗ ಅವಾಗ ಈ ಶೋಭಮಾನ ರಾಜ ಹೇಳ್ತಾನೆ, ಕೇವಲ ಒಂದೇ ದಿನ ನಾನು ರಮಾ ಏಕಾದಶಿ ಉಪವಾಸ ಮಾಡಿದ್ರ ಫಲವಾಗಿ ಇಂಥ ಒಂದು ಪಟ್ಟಣ ನನಗೆ ಸ್ವರ್ಗಲೋಕದ ಹಾಗೆ ದೊರೆಯಿತು. ಆದ್ರೆ ಇದು ನಶ್ವರವಾದದ್ದು, ಇದು ಶಾಶ್ವತವಲ್ಲ. ಈ ಪಟ್ಟಣ ಹೋಗುತ್ತೆ. ಹಾಗಾಗಿ ನನಗೆ ಶಾಶ್ವತವಾಗಿ ಸಿಗುವಂತಹ ಒಂದು ಪಟ್ಟಣ ಬೇಕು, ನಾಶವಾಗದಂತಹ ಒಂದು ಪಟ್ಟಣ ಬೇಕು. ಇದಕ್ಕೆ ಏನಾದ್ರೂ ಉಪಾಯವನ್ನ ಹೇಳಿ ಅಂತ ಹೇಳಿದಾಗ ಸೋಮಶರ್ಮ ಬ್ರಾಹ್ಮಣಕ್ಕೆ ಕೇಳ್ತಾನೆ. ಅವಾಗ ರಾಜ, ಈ ನಗರ ನಶ್ವರವಿದೆ ಎಂದು ಯಾರಿಂದು ನಾನು ತಿಳಿದುಕೊಂಡೆ. ಇಂದು ಶಾಶ್ವತವಾಗಿ ನಾನು ಇಲ್ಲೇ ಉಳಿಯಬೇಕೆಂದು ಬಯಸಿದ್ದೇನೆ. ಹಾಗಾಗಿ ನಾನು ಆ ಒಂದು ರಮಾ ಏಕಾದಶಿ ಉಪವಾಸವನ್ನ ಬೇಡಲಾರದ ಅಂದ್ರೆ ಬೇಡವಾದ ಮನಸ್ಸಿನಿಂದ ಮಾಡಿದ್ರು ಕೂಡ ಇಷ್ಟೊಂದು ನನಗೆ ಏನು ಸ್ವರ್ಗದಿಂದ ಕೂಡಿದಂತಹ ಒಂದು ನಗರ ಸಿಕ್ಕಿದೆ. ಹಾಗೆ ಈ ಏಕಾದಶಿಯ ವ್ರತವನ್ನ ನಾನು ಮನಸ್ಸಿನಿಂದ ಮಾಡಿದಾಗ ನನಗೆಷ್ಟು ಏನು ಶಾಶ್ವತವಾದಂತಹ ನಗರಗಳು ಸಿಗಬಾರದು, ಅಥವಾ ನಗರವಷ್ಟೇ ಅಲ್ಲ, ಶಾಶ್ವತವಾದಂತಹ ಸ್ಥಾನ ನನಗೆ ಒದಗುತ್ತೆ ಅಂತ ಹೇಳಿ ಅವನು ಆಲೋಚನೆ ಮಾಡ್ತಾನೆ. ಅವಾಗ ಮುಚುಕುಂದ ರಾಜನ ಸುಂದರ ಮಗಳಾದ ಚಂದ್ರಭಾಗ
ಅವಳು ಕೂಡ ಈ ಒಂದು ಏಕಾದಶಿಯ ವ್ರತದಲ್ಲಿ ಭಾಗಿಯಾಗ್ಬೇಕು ಅಂದಾಗ ಮಾತ್ರ ಇದು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಶೋಭಾ ರಾಜನಿಗೆ ಸಿಕ್ಕಿರುವಂತಹ ರಾಜ್ಯ ಅಶಾಶ್ವತವಾಗಿರುತ್ತೆ. ಆದ್ರೆ ಶಾಶ್ವತವಾಗ್ಬೇಕು ಅಂತಂದ್ರೆ ತನ್ನ ಪತ್ನಿಯ ಜೊತೆಗೆ ಅವನು ಏಕಾದಶಿ ವ್ರತವನ್ನ ಮಾಡ್ಬೇಕಾಗಿರುತ್ತೆ. ಹಾಗೆ ನೀವು ಸೋಮಶರ್ಮನ ಒಂದು ಬ್ರಾಹ್ಮಣನಾದಂತ ಸೋಮಶರ್ಮನಿಗೆ ಹೇಳ್ತಾನೆ ಈ ಶೋಭರಾಜ, ನೀನು ಈ ಮುಚುಕುಂದ ರಾಜನ ರಾಜ್ಯಕ್ಕೆ ಹೋಗಿ ಚಂದ್ರಭಾಗಳಿಗೆ ಅಂದ್ರೆ ನನ್ನ ಪತ್ನಿಗೆ ಎಲ್ಲವನ್ನ ತಿಳಿಸು, ಎಲ್ಲ ವೃತ್ತಾಂತವನ್ನ ಹೇಳು. ಆವಾಗ ಮಾತ್ರ ಈ ಸ್ಥಾನ ಶಾಶ್ವತವಾಗ್ಲಿಕ್ಕೆ ಸಾಧ್ಯ, ಅವಳು ಬಂದ್ರೆ ಮಾತ್ರ ಇಲ್ಲಿ ಶಾಶ್ವತವಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಶೋಭಮಾನ ಸೋಮಶರ್ಮನಿಗೆ ಹೇಳ್ತಾನೆ. ಆವಾಗ ಸೋಮಶರ್ಮ ತನ್ನ ತೀರ್ಥಯಾತ್ರೆಯನ್ನ ಮುಗಿಸಿ ಮರಳಿ ಪಟ್ಟಣಕ್ಕೆ ಹೊರಟು ಅವನು ಎಲ್ಲ ನಡೆದಂತಹ ವೃತ್ತಾಂತವನ್ನ ಚಂದ್ರಭಾಗೆಗೆ ಹೇಳ್ತಾನೆ. ಬ್ರಾಹ್ಮಣನ ಈ ಮಾತನ್ನ ಕೇಳಿ ಅವಳು ಆಶ್ಚರ್ಯಚಕಿತಳಾಗಿ ಹೇಳ್ತಾಳೆ, ಎಲೆ ಶ್ರೇಷ್ಠನಾದ ಬ್ರಾಹ್ಮಣನೇ, ನೀನು ನನಗೆ ಸ್ವಪ್ನದ ಸಂಗತಿಯನ್ನ ತಿಳಿಸಿರುವೆ, ನಿಜವಾದ ಸಂಗತಿ ಹೇಳು ಅಂತ ಕೇಳ್ತಾಳೆ. ಆವಾಗ ಸೋಮಶರ್ಮ, ನಾನು ನಿನ್ನ ಗಂಡನನ್ನ ಮಹಾ ಅರಣ್ಯದಲ್ಲಿ ಪ್ರತ್ಯಕ್ಷವಾಗಿ ನೋಡಿರುವೆ. ಅವನು ದೇವನಗರದಲ್ಲಿ ಶೋಭಿಸ್ತಾ ಇದ್ದಾನೆ. ಆ ಪಟ್ಟಣ ನಾನು ಕಂಡೆ, ಬಹಳ ಸುಂದರವಾಗಿದೆ. ಆದ್ರೆ ಅದು ಶಾಶ್ವತವಾಗಿ ದೊರೆಯುವುದಿಲ್ಲ ಅಂತ ಅವರು ತಿಳಿಸಿದ್ರು. ಆದ್ರೆ ಶಾಶ್ವತವಾಗುವಂತೆ ಮಾಡ್ಬೇಕಾದ್ರೆ ಒಂದು ಉಪಾಯ ಇದೆ. ಆ ಉಪಾಯ ಏನು ಅನ್ನೋದನ್ನ ಚಂದ್ರಭಾಗೆ ಕೇಳ್ತಾಳೆ. ಶ್ರೇಷ್ಠನಾದ ಬ್ರಾಹ್ಮಣನೇ, ನಾನು ನನ್ನ ಪತಿಯ ದರ್ಶನಕ್ಕೆ ಬಹಳ ಆತುರವಾಗಿ ಕಾಯ್ತಾ ಇದ್ದೇನೆ, ನನ್ನನ್ನ ಅಲ್ಲಿ ಕರೆದುಕೊಂಡು ಹೋಗು ಅಂತ. ನಾನು ಕೂಡ ಈ ವ್ರತದ ಪುಣ್ಯದಿಂದ ಪತಿಯ ಪಟ್ಟಣವನ್ನ ಶಾಶ್ವತವಾಗುವಂತೆ ಮಾಡ್ತೀನಿ ಅಂತ ಹೇಳ್ತಾಳೆ. ಹೀಗೆ ನಮ್ಮಿಬ್ಬರ ಸಂಯೋಗವು ಕೂಡ ಆಗುತ್ತೆ, ಸಮ್ಮಿಲನ ಆಗತ್ತೆ ಅಂತ ಅವಳು ಆಸೆ ಪಡ್ತಾಳೆ. ಹೀಗೆ ಪತಿ ವಿಯೋಗವನ್ನ ಅನುಭವಿಸ್ತಾ ಇರುವಂತಹ ಈ ಚಂದ್ರಭಾಗೆ ಪತಿಯನ್ನ ಪಡಿಲಿಕ್ಕೆ ಅವಳು ಕೂಡ ಮಂದಾರ ಪರ್ವತಕ್ಕೆ ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಅವಳು ಕೂಡ ತನ್ನ ಪುಣ್ಯ ದೇಹವನ್ನ ತ್ಯಾಗ ಮಾಡ್ತಾಳೆ. ಮುಂದೆ ಅವಳಿಗೆ ಒಂದು ದಿವ್ಯವಾದಂತಹ ದೇಹ ಪ್ರಾಪ್ತಿ ಆಗುತ್ತೆ. ಮತ್ತೆ ಅವಳು ದಿವ್ಯಗತಿಯನ್ನ ಪಡೆದು ಹೀಗೆ ಕಂಗೊಳಿಸುತ್ತಿರುವಂತಹ ಈ ಪತಿಯ ರಾಜ್ಯವನ್ನ ಅಂದ್ರೆ ಶೋಭಮಾನನ ರಾಜ್ಯವನ್ನ ರಾಜ್ಯಕ್ಕೆ ಹೋಗ್ತಾಳೆ. ಅಲ್ಲಿ ಇಬ್ರು ಸಂತೋಷವಾಗಿ ಹೀಗೆ ಪ್ರತಿ ಒಂದು ತಿಂಗಳಲ್ಲಿ ಬರುವಂತ 2 ಏಕಾದಶಿಯನ್ನ ಅವರು ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಹೀಗೆ ವಿಧಿಪೂರ್ವಕವಾಗಿ ಆಚರಣೆ ಮಾಡೋದ್ರಿಂದ ಈ ದೇವಪುರ ಅನ್ನುವಂತಹ ನಗರ ಪ್ರಳಯ ಕಾಲದವರೆಗೂ ಉಳಿಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮಧ್ಯದಲ್ಲಿಯೇ ನಶ್ವರವಾಗ್ತಾ ಇತ್ತು, ಅದು ಪ್ರಳಯ ಕಾಲದವರೆಗೂ ಅಂತಂದ್ರೆ ಈ ಬ್ರಹ್ಮನ ಅಂತ್ಯದವರೆಗೂ ಕೂಡ ಉಳಿಯುತ್ತೆ ಅಂತ ಹೇಳ್ತಾರೆ. ನಾಶ ಆಗೋದಿಲ್ಲ ಅಂತಿಲ್ಲ, ನಾಶ ಆಗತ್ತೆ. ಆದ್ರೆ ಪ್ರತಿ ಯುಗದಲ್ಲಿಯೂ ಕೂಡ ಈ ಈ ಒಂದು ದೇವಪುರ ಅನ್ನುವಂತಹ ನಗರ ಇರುತ್ತೆ ಮತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹೀಗೆ ಈ ವ್ರತದ ಆಚರಣೆಯಿಂದ ಗಂಡ ಹೆಂಡತಿ ಇಬ್ರು ಕೂಡ ಅಂದ್ರೆ ಈ ಶೋಭಮಾನ ಮತ್ತೆ ಅವನ ಹೆಂಡತಿ ಚಂದ್ರಭಾಗೆ ಇಬ್ರು ಕೂಡ ಏಕಾದಶಿಯ ವ್ರತವನ್ನ ಆಚರಿಸಿ ತಮ್ಮ ರಾಜ್ಯವನ್ನ ಶಾಶ್ವತವಾಗಿ ಪಡ್ಕೊಳ್ತಾರೆ. ಮತ್ತೆ ಜೊತೆಗೆ ಈ ರಮಾ ಏಕಾದಶಿ ಮಾಡಿರೋದ್ರಿಂದ ಚಂದ್ರಭಾಗ್ಯವು ಕೂಡ ಮರಳಿ ತನ್ನ ಗಂಡನನ್ನೇ ಪಡಿತಾಳೆ ಅವಳ ಮುಂದಿನ ಜನ್ಮದಲ್ಲಿ. ಹೀಗೆ ಸಕಲ ಪಾಪಗಳಿಂದ ಮುಕ್ತವಾಗಿರುವಂತದ್ದು. ಮತ್ತೆ ಕೊನೆಯದಾಗಿ ಅವರು ಏಕಾದಶಿಯನ್ನ ಆಚರಣೆ ಮಾಡಿರೋದ್ರಿಂದ ವಿಷ್ಣು ಲೋಕವನ್ನ ಸೇರ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಹೀಗೆ ಇಚ್ಛೆಯನ್ನ ಪೂರ್ಣ ಮಾಡುವಂಥದ್ದು ಈ ಏಕಾದಶಿ. ಹೀಗೆ ಶ್ರೀ ಬ್ರಹ್ಮಾಂಡ ಪುರಾಣ ರಮಾ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ. ಇದರ ಕುರಿತಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ನಾನು ಆಮೇಲೆ ಕೇಳ್ತೇನೆ. ಒಂದೇ ನಿಮಿಷ.
ಹರೇ ಕೃಷ್ಣ. ಹದಿಮೂರನೇ ಅಧ್ಯಾಯವನ್ನ ಈಗಾಗಲೇ ನಾವು ನಿನ್ನೆ ಕೊನೆಯ ಶ್ಲೋಕವನ್ನ ತಿಳ್ಕೊಂಡ್ವಿ. ಅಲ್ಲಿ ಭಗವಂತ ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ ಏನು ಅನ್ನೋದನ್ನ ತಿಳಿಸಿದ್ರು. ಅವುಗಳಿಗೆ ಜ್ಞಾನ ಚಕ್ಷು ಅಂತ ವಿವರಿಸಿದ್ರು. ಮತ್ತೆ ಏನೆಲ್ಲ ತಿಳ್ಕೊಂಡ್ವಿ ಅನ್ನೋದನ್ನ 13ನೇ ಅಧ್ಯಾಯದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಭಗವದ್ಗೀತೆ 13ನೇ ಅಧ್ಯಾಯವನ್ನ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಹೇಳ್ತಾರೆ. ಈ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ನಾವು ಕ್ಷೇತ್ರ ಯಾರು, ಕ್ಷೇತ್ರಜ್ಞ ಯಾರು, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಯಾರು, ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾರು, ಜ್ಞಾನ ಅಂದ್ರೆ ಏನು, ಜ್ಞಾನದ ಗುರಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಸೊ ಒಟ್ಟಾರೆ ಇಲ್ಲಿ ನಾವು ಐಹಿಕದಲ್ಲಿ ಇರುವಂತಹ ಐಹಿಕ ಪ್ರಕೃತಿ ಹೇಗೆ ಆಗಿದೆ ಮತ್ತೆ ಅದರ ಒಡೆಯ ಯಾರು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಐಹಿಕ ಪ್ರಕೃತಿ ಮತ್ತೆ ಬ್ರಹ್ಮಾಂಡ, ಪಿಂಡಾಂಡ ಇವು ಇದರ ಒಂದು ಸೃಷ್ಟಿಯ ಘಟಕಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಈ ಒಂದು ಅಧ್ಯಾಯ 35 ಶ್ಲೋಕಗಳನ್ನ ಒಳಗೊಂಡಿದೆ. ಮೊದಲನೇ ಶ್ಲೋಕ ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭ ಆಗುತ್ತೆ. ಈಗಾಗಲೇ ನಾನು ಹೇಳಿದೆ 6 ಪ್ರಶ್ನೆಗಳು: ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ, ಜ್ಞಾನದ ಗುರಿ. ಇದೆಲ್ಲ ಅರ್ಜುನ ಕೇಳ್ತಾ ಇದ್ದಾನೆ ಭಗವಂತನಿಗೆ ಏನು ಅಂತ ಹೇಳಿ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು 13ನೇ ಅಧ್ಯಾಯ 5 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 5 ವಿಭಾಗಗಳಲ್ಲಿ ಮೊದಲನೇದು, ಅದಕ್ಕೆ ನಾವು ಈ ಬುದ್ಧಿವಂತ ಪ್ರಶ್ನೆಗಳು ಅಂತ ಹೇಳ್ತೀವಿ, ಜ್ಞಾನವನ್ನ ಪಡೆಯುವಂತ ಪ್ರಶ್ನೆಗಳು ಅಂತ ಹೇಳ್ತೇವೆ, ಇಂಟೆಲಿಜೆಂಟ್ ಕ್ವೆಶನ್ಸ್. 1ರಿಂದ 7ನೇ ಶ್ಲೋಕದವರೆಗೂ ಕೂಡ ಬುದ್ಧಿವಂತ ಪ್ರಶ್ನೆಗಳಿದೆ, ತಿಳ್ಕೊಳ್ಬೇಕಾದಂತ ಪ್ರಶ್ನೆಗಳು. ಮತ್ತೆ ಈ 2ನೇ ಭಾಗದಲ್ಲಿ ನಾಲೆಜ್ ಮತ್ತೆ ಹೌ ಟು ಗೇನ್ ನಾಲೆಜ್, ಜ್ಞಾನ ಮತ್ತು ಜ್ಞಾನದ ವಸ್ತುಗಳು, ಐಟಮ್ಸ್ ಆಫ್ ನಾಲೆಜ್ ಅಂತ ನಾವು ಇದಕ್ಕೆ ಕರಿತೀವಿ. ಈ ಬುದ್ಧಿವಂತ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಉತ್ತರ ಬರೆದಿರುವಂತದ್ದು ಜ್ಞಾನದ ವಸ್ತುಗಳು ಯಾವ್ಯಾವುದು, ಐಟಮ್ಸ್ ಆಫ್ ನಾಲೆಜ್ ಅಂತ ಹೇಳ್ತೀವಿ. ಇಲ್ಲಿ ಒಟ್ಟಾರೆ 8ರಿಂದ 12ನೇ ಶ್ಲೋಕಗಳು ಜ್ಞಾನದ ವಸ್ತುಗಳಾಗಿದೆ. ಯಾವ ವಸ್ತುಗಳ ಬಗ್ಗೆ ನಾವು ಜ್ಞಾನವನ್ನ ತಿಳ್ಕೊಳ್ಬೇಕು ಪ್ರಕೃತಿಯಲ್ಲಿ, ಆ ಜ್ಞಾನ ಸಿಕ್ರೆ ನಾವು ಏನನ್ನ ಕಂಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ತಿಳಿಸಲಾಗತ್ತೆ. ಈ 3ನೇ ಭಾಗದಲ್ಲಿ ನಾವು ಆತ್ಮ ಪರಮಾತ್ಮನ ಬಗ್ಗೆ ತಿಳ್ಕೊಳ್ತೀವಿ. ಸೋಲ್ ಅಂಡ್ ಸೂಪರ್ ಸೋಲ್. ಸೋಲ್ ಅಂಡ್ ಸೂಪರ್ ಸೋಲ್ ಇದು 13 ಮತ್ತೆ 19ನೇ ಶ್ಲೋಕಗಳನ್ನ ಒಳಗೊಂಡಿದೆ. 4ನೇ ಭಾಗದಲ್ಲಿ ಭೋಕ್ತಾರ, ಎಂಜಾಯರ್ ಯಾರು ಅಂತ, ಅಂದ್ರೆ ಕಟ್ಟ ಕಡೆಗೆ ಆನಂದಿಸುವವ. ನಾವು ಏನೇ ಆನಂದಿಸಿದ್ರು ಕೂಡ ಅದು ಅಶಾಶ್ವತ. ಆದ್ರೆ ಕಟ್ಟ ಕಡೆ ಅದು ಕೊನೆಯ ಆನಂದಿಸುವಿಕೆ ಕೇವಲ ಇರುವುದು ಅದು ಭಗವಂತನಿಗೆ ಮಾತ್ರ. ಹಾಗಾಗಿ ಅವನೇ ಭೋಕ್ತಾರ, ಎಲ್ಲವೂ ಸಲ್ಲೋದು ಅವನಿಗೇನೆ ಕಟ್ಟ ಕಡೆಗೆ. ಹಾಗಾಗಿ ಹಿ ಈಸ್ ಅ ಫೈನಲ್ ಎಂಜಾಯರ್ ಅಂತ ಹೇಳ್ತೀವಿ, ಆನಂದಿಸುವವ. ಇದು 20ರಿಂದ 26ನೇ ಶ್ಲೋಕಗಳನ್ನ ಒಳಗೊಂಡಿದೆ. 5ನೇ ಭಾಗದಲ್ಲಿ ಜ್ಞಾನ ಚಕ್ಷುವನ್ನ ನಾವು ಕಾಣ್ತೀವಿ. ಈ ಜ್ಞಾನ ಚಕ್ಷು 27ರಿಂದ 35ನೇ ಶ್ಲೋಕದೊಳಗೆ ಒಳಗೊಂಡಿದೆ. ಅಂದ್ರೆ ನಮ್ಮ ಜ್ಞಾನದ ಕಣ್ಣುಗಳು, ನಾವು ಏನ್ ನೋಡ್ಬೇಕು ಈ ಜ್ಞಾನದ ಕಣ್ಣುಗಳಿಂದ ಮುಖ್ಯವಾಗಿ ಅನ್ನೋದನ್ನ ಇಲ್ಲಿ ತಿಳಿಸಲಾಗುತ್ತೆ. ಹೀಗೆ 5 ಭಾಗಗಳನ್ನಾಗಿ ಈ 35 ಶ್ಲೋಕಗಳನ್ನ ವಿಭಾಗೀಕರಿಸಲಾಗಿದೆ. ಸ್ವಲ್ಪ ನಾವು 12ನೇ ಅಧ್ಯಾಯ 13ನೇ ಅಧ್ಯಾಯದ ಒಂದು ಲಿಂಕ್ ಅನ್ನ ನೋಡಿದಾಗ, ಈ 13ನೇ ಅಧ್ಯಾಯದಲ್ಲಿ ಈ ಒಂದು ಜನನ ಮತ್ತೆ ಮರಣದಿಂದ ಹೇಗೆ ಬಿಡುಗಡೆ ಮಾಡಲಾಗತ್ತೆ ಅನ್ನೋದನ್ನ ಇಲ್ಲಿ ವಿವರಿಸಲಾಗಿದೆ. ಮತ್ತೆ ಈ 13ನೇ ಅಧ್ಯಾಯ ಕೊನೆಯ 6 ಅಧ್ಯಾಯಗಳಲ್ಲಿ ಇರುವಂತದ್ದು ಅಂತಂದ್ರೆ ಇದು ಒಂದು ಜ್ಞಾನ ಯೋಗ, ಜ್ಞಾನವನ್ನ ಸಂಪಾದಿಸುವಂಥದ್ದು. ಇಲ್ಲಿ ಭಕ್ತಿ ಆದ್ಮೇಲೆ ಬರುವಂಥದ್ದು ಜ್ಞಾನ. ಈ ಜ್ಞಾನದಿಂದ ಈ ಜ್ಞಾನ ಏನು ಅಂತಂದ್ರೆ ಈ 13ನೇ ಅಧ್ಯಾಯದಲ್ಲಿ ಇರುವಂತದ್ದು ಈ ಒಂದು ಭೌತಿಕ ಪ್ರಪಂಚದಿಂದ ನಮ್ಮನ್ನ ಹೊರಗೆ ತೆಗೆಯೋದು ಹೇಗೆ,
ಮತ್ತೆ ಇದರ ಕುರಿತಾಗಿರುವಂತಹ ಕೆಲವೊಂದು ತಾತ್ವಿಕ ತತ್ವಗಳನ್ನ ನಾವಿಲ್ಲಿ ನೋಡ್ತೀವಿ. ಸೊ ಹೀಗೆ ಅಲ್ಲಿ ಭಕ್ತಿ ಯೋಗ ಅಂತ್ಯವಾದ್ರೆ ಆ ಭಕ್ತಿಗೆ ಬೇಕಾದಂತ ಒಂದು ದೃಢವಾದ ಸಂಕಲ್ಪಕ್ಕೆ ಬೇಕಾದಂತಹ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಇಲ್ಲಿ ಹೇಳ್ತಾರೆ. ಅದೇ ಜ್ಞಾನ ಚಕ್ಷುವನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಮೊದಲನೇ ಶ್ಲೋಕದಲ್ಲಿ, ಮೊದಲನೇ ಭಾಗದಲ್ಲಿ ಬುದ್ಧಿವಂತ ಪ್ರಶ್ನೆಗಳಲ್ಲಿ ಬುದ್ಧಿವಂತವಾದಂತಹ ಪ್ರಶ್ನೆ ಏನ್ ಕೇಳ್ತಾನೆ ಅರ್ಜುನ ಅಂದ್ರೆ, ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತತ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಮೊದಲು ಕೀವರ್ಡ್ ಕೊಡ್ತೇನೆ, ಒಂದ್ ನಿಮಿಷ. ಸೊ ಇದನ್ನ ತಿಳ್ಕೊಳ್ಳಿಕ್ಕೆ ನಾವು ಒಂದು ಶಬ್ದವನ್ನ ಬಳಕೆ ಮಾಡೋಣ. ಆ ಶಬ್ದ WISE ಅಂತ, ವೈಸ್. ವಾಯ್ಸ್ ಅನ್ನುವಂಥ ಪದವನ್ನ ಯೂಸ್ ಮಾಡೋಣ. W ಅಂತಂದ್ರೆ ವೈಸ್ ಕ್ವೆಶ್ಚನ್ಸ್, ಬುದ್ಧಿವಂತ ಪ್ರಶ್ನೆಗಳು, 1ರಿಂದ 7 ಪ್ರಶ್ನೆ. I ಅಂದ್ರೆ ಐಟಮ್ಸ್ ಆಫ್ ನಾಲೆಜ್, ಜ್ಞಾನದ ವಸ್ತುಗಳು, 8ರಿಂದ 12ನೇ ಶ್ಲೋಕ. S ಅಂತಂದ್ರೆ ಸೋಲ್ ಅಂಡ್ ಸೂಪರ್ ಸೋಲ್, 13ರಿಂದ 19ನೇ ಶ್ಲೋಕ. ಸೋಲ್ ಅಂಡ್ ಸೂಪರ್ ಸೋಲ್ ಅಂದ್ರೆ ಆತ್ಮ ಮತ್ತು ಪರಮಾತ್ಮ. E ಅಂದ್ರೆ ಎಂಜಾಯರ್, ಭೋಕ್ತಾರ, ಕಟ್ಟ ಕಡೆಗೆ ಆನಂದಿಸುವವ ಭಗವಂತಾನೆ. E ಅಂದ್ರೆ ಎಂಜಾಯರ್, 20ರಿಂದ 35ನೇ ಶ್ಲೋಕ. ಹೀಗೆ ವೈಸ್ ಅನ್ನುವಂತಹ ಪದದಿಂದ ನೀವು 13ನೇ ಅಧ್ಯಾಯವನ್ನ ನೆನಪಿಟ್ಕೊಳ್ಬಹುದು. ಇಲ್ಲಿ ಅರ್ಜುನನ ಕೇಳಿದಂತಹ ಪ್ರಶ್ನೆಗೆ ಅರ್ಜುನ ಏನ್ ಕೇಳ್ದ? ಪ್ರಕೃತಿ ಅಂದ್ರೆ ಯಾವುದು, ಪ್ರಕೃತಿಯಲ್ಲಿ ಇರುವಂತಹ ವಸ್ತುಗಳು ಯಾವ್ಯಾವುದು, ಮತ್ತೆ ಈ ಪುರುಷ ಅಂದ್ರೆ ಯಾರು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಜ್ಞಾನ ಅಂದ್ರೆ ಏನು, ಜ್ಞಾನದ ಗುರಿ ಅಂದ್ರೆ ಯಾವುದು ಅನ್ನೋದನ್ನ ಇಲ್ಲಿ ಅರ್ಜುನನ ಪ್ರಶ್ನೆ. ಹಾಗಾದ್ರೆ ಇದರ ಕುರಿತಾಗಿ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಕೃತಿ ಅಂದ್ರೆ ಇದೊಂದು ಭೌತಿಕ ಪ್ರಕೃತಿ. ಇಲ್ಲಿ ಇರುವಂತಹ 24 ಘಟಕಗಳು ನಾವು ನೋಡಿದ್ವಿ. ಯಾವ್ಯಾವುದು? ಈ ಪಂಚಭೂತಗಳನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಪಂಚಭೂತದಲ್ಲಿ ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಈ ಇಂದ್ರಿಯ ವಸ್ತುಗಳು, ಮತ್ತೆ ಈ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತೆ ಪ್ರಧಾನವಾದದ್ದು ಅದೇ ತ್ರಿಗುಣ, 3 ಗುಣಗಳು, ಸತ್ವ, ರಜೋ, ತಮಸ್ಸು. ಒಟ್ಟಾರೆ ಇವೆಲ್ಲ ಸೇರಿದಾಗ 24 ಘಟಕಗಳಾಗಿ ನಾವು ನೋಡ್ತೇವೆ. ಇದರ ಕುರಿತಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ, ಮತ್ತೆ ಇದರ ಬಗ್ಗೆ ಚರ್ಚೆ ಬೇಡ. ಇದು ಭೌತಿಕ ಪ್ರಕೃತಿಯಿಂದ ಆಗಿದೆ. ಹೀಗೆ ಇವೆಲ್ಲವೂ ಕೂಡಿದಾಗ ಭೌತಿಕ ಪ್ರಕೃತಿ. ಮುಖ್ಯವಾಗಿ ಇರುವಂತದ್ದು ಪಂಚಭೂತಗಳು. ಆ ಪಂಚಭೂತಗಳು ನಮ್ಮ ಈ ಒಂದು ಜೀವಿಯೂ ಕೂಡ ಪಂಚಭೂತಗಳಿಂದ ಆಗಿರುವಂಥದ್ದು. ಈಗ ಹೇಗೆ ಪ್ರಕೃತಿ ಅನ್ನುವಂಥದ್ದು ಪಂಚಭೂತಗಳಿಂದ ಆಗಿದೆಯೋ, ಹಾಗೆ ಇದೇ ಪಂಚಭೂತಗಳನ್ನ ಪಡ್ಕೊಂಡು ನಮ್ಮ ದೇಹವು ಕೂಡ ಆಗಿರುವಂಥದ್ದು. ಹಾಗಾಗಿ ನಾವು ಪ್ರಕೃತಿಯಲ್ಲಿ ಲೀನವಾಗಿರುವಂಥದ್ದು. ಇದಕ್ಕೆ ಭೌತಿಕ ಪ್ರಕೃತಿ ಅಂತ ಕರಿತೀವಿ. ಈ ಭೌತಿಕ ಪ್ರಕೃತಿಯಲ್ಲಿ ಎಲ್ಲ ಚರಾಚರಗಳು ಕೂಡ ಬರುತ್ತೆ. ಪುರುಷ ಅಂದ್ರೆ ಯಾರು? ಪುರುಷ ಅಂದ್ರೆ ಭೋಕ್ತಾರ, ಈ ಪ್ರಕೃತಿಯ ಭೋಕ್ತಾರ. ಪ್ರಕೃತಿಯಲ್ಲಿ ಏನೇ ನಡೆದ್ರೂ ಕೂಡ ಅದನ್ನ ಆನಂದಿಸುವವನು ಆ ಪುರುಷ ಮಾತ್ರ, ಅವನೇ ಭಗವಂತ. ಮತ್ತೆ ಕ್ಷೇತ್ರ, ಕ್ಷೇತ್ರ ಅಂತಂದ್ರೆ ಇದು ದೇಹ ಅಂತ ಹೇಳ್ಬಹುದು, ಶರೀರ ಅಂತ ಹೇಳ್ಬೋದು, ಇರ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಇದು ನಾಶ ಹೊಂದುವಂಥದ್ದು. ಇದು ಕ್ಷೇತ್ರ ಅಂತ ಹೇಳ್ತೀವಿ ದೇಹಕ್ಕೆ. ಇದು ನಮ್ಮ ಪಿಂಡಾಂಡದ ವಿಷಯ ಆಯ್ತು. ಈಗ ಬ್ರಹ್ಮಾಂಡದ ವಿಷಯ ಬಂದಾಗ ಈ ಇಡೀ ಪ್ರಕೃತಿಯ ಕ್ಷೇತ್ರ. ಆಮೇಲೆ ಈ ಕ್ಷೇತ್ರಜ್ಞ ಯಾರು? ಈ ಬ್ರಹ್ಮಾಂಡ ಪಿಂಡಾಂಡಕ್ಕೆ ಇರುವಂತಹ ಒಡೆಯ, ಈ ಪ್ರಕೃತಿಗೆ ಇರುವಂತವನು ಕ್ಷೇತ್ರಜ್ಞ. ಅಂದ್ರೆ ಈ ಎಲ್ಲವನ್ನ ಭೋಕ್ತರಿಸುವವನು, ಅಂದ್ರೆ ಎಲ್ಲವನ್ನ ಆನಂದಿಸುವವನು ಆ ಭಗವಂತ. ಹಾಗಾಗಿ ಅವನಿಗೆ ಕ್ಷೇತ್ರಜ್ಞ ಅಂತ ಕರೀತಾರೆ, ಅದರ ಒಡೆಯ. ಈ ಪಿಂಡಾಂಡಕ್ಕೆ ಇರುವಂತವನು ಇಬ್ರು ಒಡೆಯರು. ಒಂದು ಆತ್ಮದ ಒಬ್ಬ ವೀಕ್ಷಕ, ಇನ್ನೊಬ್ಬ ಪರಮಾತ್ಮ, ಎಲ್ಲಾ ದೇಹಗಳ ವೀಕ್ಷಕ. ಆತ್ಮ ಕೇವಲ ತನ್ನ ದೇಹವನ್ನ ಮಾತ್ರ ವೀಕ್ಷಿಸುತ್ತೆ. ಈಗ ನನ್ನ ದೇಹದಲ್ಲಿರುವಂತಹ ಆತ್ಮ ನನ್ನನ್ನ ಮಾತ್ರ ವೀಕ್ಷಿಸುತ್ತೆ, ನನ್ನ ದೇಹವನ್ನ ಮಾತ್ರ ವೀಕ್ಷಿಸುತ್ತೆ. ಆದ್ರೆ ಎಲ್ಲ ದೇಹಗಳಲ್ಲಿರುವಂತಹ ಪರಮಾತ್ಮ ಎಲ್ಲಾ ದೇಹಗಳನ್ನು ಕೂಡ ವೀಕ್ಷಣೆಯನ್ನ ಮಾಡ್ತಾನೆ. ಹಾಗಾಗಿ ಎಲ್ಲ ದೇಹಗಳ ಕ್ಷೇತ್ರಜ್ಞ ಆ ಭಗವಂತಾನೆ. ಹಾಗಾದ್ರೆ ನನ್ನ ಶರೀರದ ಕ್ಷೇತ್ರಜ್ಞ ನನ್ನ ಆತ್ಮ ಮಾತ್ರ, ಎಲ್ಲಾ ದೇಹಗಳ ಶರೀರದ ಕ್ಷೇತ್ರಜ್ಞ ಆ ಭಗವಂತ, ಪರಮಾತ್ಮನ ರೂಪದಲ್ಲಿ ಅವನಿದ್ದಾನೆ. ಜ್ಞಾನ ಅಂದ್ರೆ ಏನು? ಜ್ಞಾನ ಅಂತಂದ್ರೆ ಇಲ್ಲಿ ಈ ಕ್ಷೇತ್ರ, ಈ ಬ್ರಹ್ಮಾಂಡ ಪಿಂಡಾಂಡ ಏನಿದೆಯೋ
ಈ ಇದನ್ನ ಕ್ಷೇತ್ರ ಅಂತೀವಿ. ಈ ಕ್ಷೇತ್ರ ಮತ್ತೆ ಈ ಕ್ಷೇತ್ರಜ್ಞ, ಇವರ ನಡುವಿಡುವಂತಹ ವ್ಯತ್ಯಾಸವನ್ನ ತಿಳ್ಕೊಳ್ಳೋದು, ಮತ್ತೆ ಈ ಕ್ಷೇತ್ರಜ್ಞನ ಅರ್ಥೈಸ್ಕೊಳ್ಳೋದು, ತಿಳ್ಕೊಳ್ಳೋದು, ಅದನ್ನ ಜ್ಞಾನ ಅಂತ ನಾವು ಹೇಳ್ತೀವಿ. ಈ ಈ ಎರಡು ನಡುವಣ ಇರುವಂತಹ ವ್ಯತ್ಯಾಸ, ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ನಡುವಣ ಇರುವಂತಹ ವ್ಯತ್ಯಾಸ. ಮತ್ತೆ ಜ್ಞೇಯ, ಹೀಗೆ ಜ್ಞಾನವನ್ನ ನೋಡಿದಾಗ ಈ ಕ್ಷೇತ್ರಜ್ಞನ ನಡುವಣ ಇರುವಂತಹ ವ್ಯತ್ಯಾಸ ಏನು? ಕ್ಷೇತ್ರ ಅಂದ್ರೆ ದೇಹ ಅನ್ನೋದು ಅಶಾಶ್ವತವಾದದ್ದು, ಇದು ಅನಿತ್ಯವಾದದ್ದು, ಮತ್ತೆ ಇಂದ್ರಿಯವಾದದ್ದು, ಇದು ಒಂದು ದಿನ ನಶ್ವರ ಆಗತ್ತೆ. ಹಾಗಾದ್ರೆ ಕ್ಷೇತ್ರಜ್ಞನ ಒಂದು ವಿಭಿನ್ನತೆ ಏನು? ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಇದು ಅನಾದಿ, ಶಾಶ್ವತವಾದದ್ದು, ಮತ್ತೆ ನಿರಂತರವಾದದ್ದು, ನಿತ್ಯವಾದದ್ದು ಅಂತ ಹೇಳ್ತೀವಿ. ಮತ್ತೆ ಇದು ಪ್ರಜ್ಞೆಯಿಂದ ಕೂಡಿರುವಂತದ್ದು, ಮತ್ತೆ ಸದಾ ಭಗವಂತನ ವಿಭಿನ್ನ ಅಂಶ ಆಗಿರೋದ್ರಿಂದ ಸಚ್ಚಿತ್ ಅನ್ನೋದು ಸಚ್ಚಿತ್ ಆನಂದದ ಒಂದು ರೂಪವನ್ನ ಅದು ತನ್ನ ಒಂದು ಸಾಕ್ಷಾತ್ಕಾರದಿಂದ ಪಡೆದುಕೊಳ್ಳುವಂಥದ್ದು ಅಂತ. ಹೀಗೆ ಈ ಕ್ಷೇತ್ರಜ್ಞ ಅನ್ನೋದು ಎಲ್ಲದರ ಒಡೆಯ ಆದ್ರೆ ಈ ಕ್ಷೇತ್ರ ಅನ್ನೋದು ನಶ್ವರವಾಗುವಂಥದ್ದು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಬ್ರಹ್ಮಾಂಡ, ಪಿಂಡಾಂಡ ಅನ್ನೋದು. ಜ್ಞೇಯ ಅಂದ್ರೆ ಏನು? ಜ್ಞೇಯ ಅಂತಂದ್ರೆ ಫೈನಲ್ ಗೋಲ್, ಎಂಡ್ ಗೋಲ್ ಅಂತ ಹೇಳ್ತೀವಿ. ಅದೇ ಗುರಿ, ಕೊನೆಯ ಗುರಿ. ಕೊನೆಯ ಗುರಿ ಅದ್ರ ಗುರಿ ಒಂದು ಜ್ಞಾನದ ಗುರಿ. ಈಗ ನಾವು ಏನೇ ಜ್ಞಾನವನ್ನ ಸಂಪಾದಿಸಿದ್ರು ಕೂಡ ಅದಕ್ಕೆ ಗುರಿ ಅನ್ನೋದಿರುತ್ತೆ. ನಾನು ಪದವಿಯನ್ನ ಓದ್ತಾ ಇದ್ದೀನಿ ಅಂತಂದ್ರೆ ಪದವಿಯನ್ನ ಮುಗಿಸೋದೇ ಗುರಿ. ಸ್ನಾತಕೋತ್ತರ ಓದ್ತಾ ಇದ್ದೀನಿ ಅಂದ್ರೆ ಸ್ನಾತಕೋತ್ತರವನ್ನ ಮುಗಿಸೋದೇ ಒಂದು ಗುರಿ. ಆಮೇಲೆ ಹೀಗೆ ಮುಂದೆ ಪ್ರತಿಯೊಂದು ಇದಕ್ಕೂ ಕೂಡ ಒಂದೊಂದು ಗುರಿ ಅನ್ನೋದು ಇರುತ್ತೆ. ಹಾಗಾದ್ರೆ ಇಲ್ಲಿ ಭಗವಂತ ಹೇಳಿರುವಂತಹ ಜ್ಞಾನ, ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸ ಮತ್ತೆ ಅರ್ಥೈಸ್ಕೊಳ್ಳೋದು, ಈ ಜ್ಞಾನದಿಂದ ನಮಗೆ ಏನ್ ಸಿಗುತ್ತೆ ಅಂದಾಗ ಈ ಜ್ಞಾನದ ಗುರಿಯೇ ಆ ಪರಮಾತ್ಮ. ಕಟ್ಟ ಕಡೆಗೆ ನಾವು ತಿಳ್ಕೊಳ್ಬೇಕಾಗಿರೋದು ಪರಮಾತ್ಮನನ್ನ. ಆ ಪರಮಾತ್ಮನನ್ನ ತಿಳ್ಕೊಂಡ್ರೆ ಪರಮಾತ್ಮನೇ ನಮ್ಗೆ ಕೊಡುವಂತಹ ಡಿಗ್ರಿ ತನ್ನ ಕಡೆಗೆ ಕರೆಸಿಕೊಳ್ಳುವಂಥದ್ದು, ಅದೇ ಸಚ್ಚಿದ್ ಆನಂದವಾದಂತಹ ದೇಹವನ್ನ ನಮಗೂ ಕೂಡ ಕೊಡುವಂಥದ್ದು. ಇದೇ ಭಗವಂತ ಕೊಡುವಂತಹ ನಮಗೆ ಕೊನೆಯ ಸರ್ಟಿಫಿಕೇಟ್ ಇದೆ. ಅದಕ್ಕೆ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಇದು ಏನಾಯ್ತು, ಈ ಒಂದು ಬುದ್ಧಿವಂತ ಪ್ರಶ್ನೆಗಳು ಮತ್ತೆ ಅವುಗಳ ಕುರಿತಾಗಿ ಜ್ಞಾನವನ್ನ ಹೇಗೆ ಪಡ್ಕೊಳ್ಳೋದು. ಹಾಗಾದ್ರೆ ಮುಂದೆ ಬಂದ್ಬಿಟ್ಟು ಸೋಲ್ ಅಂಡ್ ಸೂಪರ್ ಸೋಲ್, ಈ ಆತ್ಮ ಮತ್ತೆ ಪರಮಾತ್ಮ. ಆತ್ಮ ಮತ್ತೆ ಪರಮಾತ್ಮನ ನಡುವಣ ವ್ಯತ್ಯಾಸ ಏನು? ಪರಮಾತ್ಮ ಸರ್ವಜ್ಞ. ಯಾಕೆ ಸರ್ವಜ್ಞ? ಎಲ್ಲರ ದೇಹಗಳನ್ನ ತಿಳಿದಿರುವವನು. ಆ ಎಲ್ಲರ ದೇಹಗಳಲ್ಲಿ ಇದ್ಕೊಂಡು ಅಲ್ಲಿ ಇರುವಂತಹ ಆತ್ಮದ ಹಿಂದಿನ, ವರ್ತಮಾನ ಮತ್ತೆ ಭವಿಷ್ಯತ್, ಮುಂದಿನ ಎಲ್ಲದನ್ನೂ ಕೂಡ ತಿಳ್ಕೊಂಡಿರುವಂತವನು ಸರ್ವಜ್ಞ, ಪರಮಾತ್ಮನಾಗಿದ್ದಾನೆ. ಹಾಗಾದ್ರೆ ಆತ್ಮ ಕೇವಲ ತನ್ನ ದೇಹವನ್ನ ಮಾತ್ರ ತಿಳ್ಕೊಂಡಿದೆ. ಈಗ ನನ್ನದಲ್ಲಿ ಇರುವಂತಹ ಆತ್ಮ ನನ್ನನ್ನ ಮಾತ್ರ ತಿಳ್ಕೊಂಡಿದೆ, ತನ್ನ ಸ್ವಂತ ದೇಹವನ್ನ ಮಾತ್ರ ತಿಳಿದಿರುತ್ತೆ. ಇದು ಆತ್ಮ ಪರಮಾತ್ಮನ ಮೊದಲನೇ ವ್ಯತ್ಯಾಸ. ಎರಡನೇ ವ್ಯತ್ಯಾಸ, ಪರಮಾತ್ಮ ಒಬ್ಬ ಒಡೆಯ, ಯಜಮಾನ, ನಿಯಂತ್ರಕ, ಸುಪ್ರೀಂ ಮಾಲೀಕ ಅಂತ ಹೇಳ್ತಾರೆ. ಸುಪ್ರೀಂ ಓನರ್ ಅಂದ್ರೆ ಎಲ್ಲಾ ದೇಹಗಳಿಗೂ ಕೂಡ ಅವನೇ ಮಾಲೀಕ. ಕೇವಲ ಒಂದ್ರದೇನೆ ಮಾಲೀಕ ಇಲ್ಲ, ಎಲ್ಲದರದೂ ಕೂಡ ಮಾಲೀಕ ಅವನೇ. ಎಲ್ಲ ದೇಹಗಳ ಮಾಲೀಕನೂ ಅವನೇ, ಅಂದ್ರೆ ಮೊದಲನೇ ಮಾಲೀಕ ಅಂತ ಹೇಳ್ತೀವಿ. ಹಾಗಾದ್ರೆ ಆತ್ಮ ಇದು ಎರಡನೇ ಮಾಲೀಕ, ದ್ವಿತೀಯ ಮಾಲೀಕ ಅಂತ ಹೇಳ್ತೀವಿ. ಇವನು ಕೂಡ ನಿಯಂತ್ರಕ. ಇವನು ನಿಯಂತ್ರಕ ಅಲ್ಲ ಅಂತ ಇಲ್ಲ, ನಿಯಂತ್ರಕ. ಆದ್ರೆ ಫಸ್ಟ್ ಓನರ್, ಸೆಕೆಂಡ್ ಓನರ್ ಅಂತ ಬರುತ್ತೆ. ಫಸ್ಟ್ ಪರಮಾತ್ಮ, ಸೆಕೆಂಡ್ ಆತ್ಮ. ಪರಮಾತ್ಮ ಅವನಿಗೆ ಯಾವುದೇ ದೋಷ ಇಲ್ಲ, ದೋಷರಹಿತನಾಗಿದ್ದಾನೆ ಅವನು. ಮತ್ತೆ ಅವನಿಗೆ ಇಂದ್ರಿಯಗಳಿಲ್ಲ, ಅತೀಂದ್ರಿಯನಾಗಿದ್ದಾನೆ. ಸಾಕಾರ ರೂಪ ಅನ್ನೋದು ಭಗವಂತನಿಗೆ ಬರುವಂಥದ್ದು. ಇಲ್ಲಿ ನಮ್ಮೊಳಗಿರುವಂತಹ ಆತ್ಮ ದೋಷರಹಿತವಾದದ್ದು, ಯಾವಾಗ್ಲೂ ಕೂಡ ಆತ್ಮಕ್ಕಿಂತ ಶ್ರೇಷ್ಠವಾದದ್ದು, ಆತ್ಮಕ್ಕಿಂತ ಉನ್ನತವಾದಂತಹ ಅಂಶವನ್ನ ಹೊಂದಿರುವಂಥದ್ದು, ಪೂರ್ಣವಾದದ್ದು ಅಂತ. ಆತ್ಮ ತಪ್ಪುಗಳನ್ನ ಮಾಡುತ್ತೆ, ಇಂದ್ರಿಯಗಳ ಅಧೀನದಲ್ಲಿ ಇರುತ್ತೆ, ಮತ್ತೆ ದೋಷಪೂರಿತವಾಗಿರುತ್ತೆ. ಇಂದ್ರಿಯಗಳು ದೋಷಪೂರಿತವಾಗಿರೋದ್ರಿಂದ ಆ ಇಂದ್ರಿಯಗಳ ಪ್ರಭಾವ, ಈ ಆತ್ಮ ಏನೇ ಕಾರ್ಯ ಮಾಡದೇ ಇದ್ರೂ ಕೂಡ ಅದರ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅಂದಹಾಗೆ ಇಲ್ಲಿ ಈಗ ಹೇಗೆ ನಮ್ಮ ಮಕ್ಕಳು ಮಾಡಿದಂತಹ ನೋವುಗಳನ್ನ ನಾವು ಕೂಡ ಅನುಭವಿಸ್ತೇವೆ, ಹಾಗೆ ಇಲ್ಲಿ
ನಮಗೆ ಆಗದೆ ಇದ್ರೂ ಕೂಡ ನಮಗೆ ಒಂದು ಮಾನಸಿಕ ಒತ್ತಡವಾದ್ರೂ ಇರುತ್ತೆ, ಏನಪ್ಪಾ ಇದು ಅಂತ ಒಂದು ನಮ್ಗೆ ನೋವು ಇರುತ್ತೆ. ಹಾಗೆ ಕಾರ್ಯಗಳನ್ನ ನಮ್ಮ ತಂದೆ ಮಾಡದೇ ಇದ್ರು ಕೂಡ, ಮಾಡಿರೋದು ಮಕ್ಕಳಾದ್ರೂ ಕೂಡ, ಮಕ್ಕಳು ಮಾಡಿದ್ರು ಕೂಡ ಅದರ ಒಂದು ಆ ಏನು ನೋವು ಅನುಭವಿಸೋದು ತಂದೆನೆ. ಹಾಗೇನೆ ಇಲ್ಲಿ ಈ ಸೆಕೆಂಡ್ ಓನರ್ ಏನಿದೆ ಆತ್ಮ, ದೇಹ ಏನೇ ಮಾಡಿದ್ರು ಕೂಡ ಅದರ ಒಂದು ಪರಿಣಾಮ ಆತ್ಮಕ್ಕೂ ಕೂಡ ಆಗತ್ತೆ. ಆದ್ರೆ ಕಾರ್ಯ ಮಾತ್ರ ಆತ್ಮ ಮಾಡೋದಿಲ್ಲ. ಇದು ಒಂದು ಬಾಡಿ ಸೂಪರ್ ಸೋಲ್ ನಲ್ಲಿ ಇರುವಂತಹ ಒಂದು ವ್ಯತ್ಯಾಸ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ. ಜ್ಞಾನದ ವಸ್ತುಗಳು 24 ವಸ್ತುಗಳನ್ನ ನಾವು ತಿಳ್ಕೊಂಡ್ವಿ. ಭಗವಂತನನ್ನ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಕೆಲವೊಂದು ಯೋಗ್ಯತೆಗಳು ಬೇಕು. ಆ ಯೋಗ್ಯತೆಯನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಈಗ ಬಾಹ್ಯವಾಗಿ ಪ್ರಕೃತಿಯ ಬಗ್ಗೆ, ದೇಹದ ಬಗ್ಗೆ, ಮತ್ತೆ ಆಂತರಿಕವಾಗಿ ಆತ್ಮದ ಬಗ್ಗೆ, ಪರಮಾತ್ಮದ ಬಗ್ಗೆ ತಿಳ್ಕೊಂಡ್ರಿ. ಹೀಗೆ ಈ ಒಂದು ಕ್ಷೇತ್ರಜ್ಞ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಕೆಲವೊಂದು ಯೋಗ್ಯತೆಗಳನ್ನ ನಾವು ಹೊಂದಿರ್ಬೇಕು. ಆವಾಗಲೇನೆ ನಮ್ಗೆ ಪರಮಾತ್ಮ ಅರ್ಥ ಆಗೋದು. ಆ ಯೋಗ್ಯತೆಗಳು ಯಾವ್ಯಾವ್ದು, ಅರ್ಹತೆಗಳು ಯಾವ್ಯಾವ್ದು ಅನ್ನೋದನ್ನ 8ರಿಂದ 12ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ. ಕೇಳಿದ ಕೂಡಲೇ ಭಗವಂತ ಅರ್ಥ ಆಗೋದಿಲ್ಲ. ಹಾಗಾಗಿ ನಾವು ಕೇಳೋಕ್ಕಿಂತ ಅಥವಾ ಕೇಳಿದ ಮೇಲೆ ಅಳವಡಿಸ್ಕೊಳ್ಬೇಕು. ಆ ಅಳವಡಿಸಿಕೊಳ್ಳುವಂತಹ ಜ್ಞಾನ ಯಾವುದು ಅಥವಾ ಅಳವಡಿಸಿಕೊಳ್ಳುವಂತಹ ಗುಣಗಳು ಯಾವ್ಯಾವ್ದು, ಆ ಗುಣಗಳನ್ನ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವಂತ ಯೋಗ್ಯತೆ ಪಡ್ಕೊಳ್ತೀವಿ. ಅದಕ್ಕೆ ಮೊದಲು ನಾವು ಮಾಡ್ಬೇಕಾಗಿರುವುದು ಮನಸ್ಸಿನ ಶುದ್ಧಿ. ಆ ಮನಸ್ಸಿನ ಶುದ್ಧಿಯನ್ನ ಮಾಡಿದಾಗ ನಮ್ಗೆ ಭಗವಂತನನ್ನ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆ ಜ್ಞಾನಗಳು ಯಾವುದು ಅನ್ನೋದನ್ನ ಭಗವಂತ ಇಲ್ಲಿ 20 ಜ್ಞಾನಗಳ ಕುರಿತಾಗಿ ಹೇಳ್ತಾರೆ. ಅವ್ಯಾವುದು ಅಂತಂದ್ರೆ ಅಮಾನಿತ್ವಂ, ನಮ್ರತೆಯಿಂದ ಇರುವುದು, ಮಾನದ ಬಗ್ಗೆ ಆಸೆಯನ್ನ ಪಡದೆ ಇರುವಂಥದ್ದು, ಅದಂವಿತ್ವಂ, ಗರ್ವವಿಲ್ಲದಿರುವಕ್ಕೆ, ಗರ್ವವನ್ನ ಯಾವುದೇ ಒಂದು ಪ್ರತಿಷ್ಠೆ ಇದ್ರೂ ಕೂಡ ಗರ್ವವನ್ನ ನಾವು ಪಡದೆ ಇರುವಂಥದ್ದು, ಅಹಿಂಸೆ, ಹಿಂಸೆ, ಈ ಒಂದು ಯಾವುದು ಕಾಯ ವಾಚ ಮನಸ ಹಿಂಸೆನ ಮಾಡದೇ ಇರುವಂಥದ್ದು, ಶಾಂತಿ, ಯಾವಾಗ್ಲೂ ಕೂಡ ನಮ್ಗೆ ಸಹನೆ ಇರ್ಬೇಕು, ಆರ್ಜನಂ, ಸರಳವಾಗಿ ನಮ್ಮ ನಡೆ ನುಡಿ ಇರ್ಬೇಕು. ಇದು ಈಗಾಗಲೇ ನಾನು ಇದನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ ಜಸ್ಟ್ ಇನ್ ಒನ್ ವರ್ಡ್ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಆಚಾರ್ಯ ಉಪಾಸನೆ ಅಂದ್ರೆ ಸದ್ಗುರುಗಳ ಬಳಿಗೆ ಹೋಗಿ ನಾವು ಹೇಗೆ ಇರ್ಬೇಕು, ಆಚರಣೆಗಳನ್ನ ಹೇಗೆ ಆಚರಿಸ್ಬೇಕು ಅನ್ನೋದನ್ನ ನಾವು ಕೇಳ್ಕೊಳ್ಳೋದು. ಯಾವಾಗ್ಲೂ ಅಂತರಂಗವಾಗಿ ಬಹಿರಂಗವಾಗಿ ಶುಚಿಯಾಗಿರುವಂಥದ್ದು, ಸ್ಥೈರ್ಯವನ್ನ ನಾವು ಧೈರ್ಯದಲ್ಲಿ ಇರುವಂಥದ್ದು, ಯಾವಾಗ್ಲೂ ಕೂಡ ಏನೇ ದುಃಖ ಬಂದ್ರೂ ಕೂಡ ಧೈರ್ಯದಿಂದ ಅದನ್ನ ನಾವು ಎದುರಿಸುವಂಥದ್ದು. ಆಮೇಲೆ ಆತ್ಮ ವಿನಿಗ್ರಹ, ಮತ್ತೆ ನಮ್ಮ ಆತ್ಮವನ್ನ ಯಾವಾಗ್ಲೂ ಕೂಡ ಸಂಯಮದಿಂದ ಇಟ್ಕೊಳ್ಳುವಂಥದ್ದು, ನಿಗ್ರಹವನ್ನ ಮಾಡ್ಕೊಳ್ಳುವಂಥದ್ದು, ಧ್ಯಾನದಲ್ಲಿ ತೊಡಗಿ ನಮ್ಮ ಇಂದ್ರಿಯಗಳ ಮೂಲಕ ನಾವು ಇಂದ್ರಿಯಗಳಿಂದ ಸಂಯಮಿ ಆದ್ರೆ ಆತ್ಮ ತನ್ನಿಂತಾನೇ ನಿಗ್ರಹವನ್ನ ಪಡ್ಕೊಳ್ಳುತ್ತೆ. ಆಮೇಲೆ ಇಂದ್ರಿಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಇಂದ್ರಿಯ ವಿಷಯಗಳು ಯಾವಾಗೂ ಆಕರ್ಷಣೀಯವಾಗಿರುವಂಥದ್ದು, ವಿಷಯ ವಸ್ತುಗಳನ್ನ ಹೆಚ್ಚಾಗಿ ಆಕರ್ಷಣೀಯ ವಿಷಯ ವಸ್ತುಗಳನ್ನ ಅದು ಬೇಡತ್ತೆ. ಹಾಗಾಗಿ ಇಂದ್ರಿಯಗಳನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ಇಂದ್ರಿಯ ವಿಷಯಗಳನ್ನ ನಾವು ತಿಳ್ಕೊಂಡು ಏನ್ ಮಾಡ್ಬೇಕು, ನಾವು ವೈರಾಗ್ಯವನ್ನ ಪಡ್ಕೊಳ್ಬೇಕು. ವೈರಾಗ್ಯ ಅಂತಂದ್ರೆ ಇದಕ್ಕೆ ವಿರಾಗ ಅಂತ ಹೇಳ್ತಾರೆ. ರಾಗ ಅಂತಂದ್ರೆ ಆಸೆ, ವಿರಾಗ ಅಂದ್ರೆ ಆಸೆ ಇಲ್ಲದಿರುವಂಥದ್ದು, ಆಸೆ ಬಿಡುವಂಥದ್ದು. ಹಾಗಾಗಿ ವೈರಾಗ್ಯ ಅಂತ ಹೇಳ್ತೀವಿ. ಅವುಗಳನ್ನ ವೈರಾಗ್ಯ ಮಾಡೋದು. ಭಗವಂತನಿಗೆ ಬೇಡವಾದಂತಹ ವಿಷಯ ವಸ್ತುಗಳನ್ನ ನಾವು ಆಸೆ ಪಡಬಾರದು. ಅಹಂಕಾರವಿಲ್ಲದಿರುವಿಕೆ, ನಾನು ಅನ್ನುವಂಥ ಒಂದು ಅಹಂಕಾರ ಅಲ್ಲಿ ಇರಬಾರ್ದು. ಎಲ್ಲವೂ ಕೂಡ ಭಗವಂತನೇ ಮಾಡುವಂಥದ್ದು, ಭಗವಂತನಿಂದ ಆಗಿರುವಂಥದ್ದು, ಸಿಕ್ಕಿದ್ದೆಲ್ಲ ಭಗವಂತನಿಂದಲೇ ಅನ್ನುವಂಥ ಮನೋಭಾವನೆಯನ್ನ ನಾವು ಹೊಂದಿರಬೇಕು. ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ, ಜನ್ಮ ಮತ್ತೆ ಮೃತ್ಯು, ಜನ್ಮ ಅನ್ನೋದು ದುಃಖ, ಮೃತ್ಯು ಅನ್ನೋದು ಕೂಡ ದುಃಖ. ಜನ್ಮ ಮೃತ್ಯುವಿನ ನಡುವೆ ಇರುವಂಥದ್ದು ಜರ ಮತ್ತು ವ್ಯಾಧಿ, ಅದೇ ರೋಗ ಮತ್ತು ಈ ಯಾವುದು ವೃದ್ಧ ಅವಸ್ಥೆ. ಇವೆರಡರಿಂದ ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಇವೆರಡೂ ಕೂಡ ದುಃಖ ದೋಷಗಳು. ಇದಕ್ಕೆ
ದುಃಖ ದೋಷಾನುದರ್ಶನಂ ಅಂತ ಹೇಳ್ತಾರೆ. ಇವು ದೋಷಗಳಂತ ಅವಲೋಕನವನ್ನ ಮಾಡ್ಕೊಳ್ಳೋದು. ದರ್ಶನಂ ಅಂದ್ರೆ ಅವಲೋಕನ. ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದು. ಹೆಚ್ಚಿಗೆ ಇವುಗಳ ಬಗ್ಗೆ ಆಸಕ್ತಿನ ಪಡಬಾರ್ದು. ಜನ್ಮ ಆದ್ರೂ ಕೂಡ ಮೃತ್ಯು ನನಗೆ ಎದುರು ಆಗ್ತಾ ಇದೆ ಅಂತ ಇದ್ರೂ ಕೂಡ ನಾನು ದುಃಖಕ್ಕೆ ಒಳಗಾಗಬಾರ್ದು. ರೋಗ ಬಂದ್ರೂ ಕೂಡ ನಾವು ದುಃಖಕ್ಕೆ ಒಳಗಾಗಬಾರ್ದು. ವೃದ್ಧರಾದ್ರೂ ಕೂಡ ನಾವು ದುಃಖಕ್ಕೆ ಒಳಗಾಗಬಾರ್ದು ಅನ್ನೋದು. ಅಸಕ್ತಿ. ಸಕ್ತಿ ಅಂತಂದ್ರೆ ಆಸೆ ಇರುವಂಥದ್ದು. ಆಸಕ್ತಿ ಅಂದ್ರೆ ನಿರಾಸಕ್ತಿ, ಆಸಕ್ತಿ ಇಲ್ಲದೆ ಇರುವಂಥದ್ದು. ಎದರಲ್ಲಿ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ. ಅಟ್ಯಾಚ್ ಇಲ್ಲದೆ ಇರುವಂಥದ್ದು. ಏನೇ ನಮ್ಗೆ ನಮ್ಮ ಮುಂದೆ ಇದ್ರೂ ಕೂಡ ಅತಿಯಾಗಿ ಒಂದು ಅಟ್ಯಾಚ್ಮೆಂಟ್ ನಮ್ಮ ಮಕ್ಕಳ ಮೇಲೆ, ನಮ್ಮ ತಂದೆ ತಾಯಿಗಳ ಮೇಲೆ ಆಗಿರ್ಬೋದು. ಬಿಟ್ಟು ಇರ್ಬೇಕು ಅಂತ ಇಲ್ಲ, ಆದ್ರೆ ಇಲ್ಲಿ ಹೆಚ್ಚಿನ ಆಸಕ್ತಿಯನ್ನ ನಾವು ಇಟ್ಕೊಳ್ಬಾರ್ದು ಅಂತ ಇಲ್ಲಿ ಹೇಳುತ್ತೆ. ಹಾಗಿದ್ದಾಗ ಜನ್ಮ ಬಂದಾಗ ಮೃತ್ಯು ಆದಾಗ ಏನಾಗುತ್ತೆ, ಅದರ ಒಂದು ನೋವು ಆಗೇ ಆಗುತ್ತೆ. ಸೊ ಯಾವಾಗ ಡಿಟ್ಯಾಚ್ಡ್ ಇರ್ತೀವಿ, ಆದದ್ದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತ ಇರ್ತೀವಿ, ಆವಾಗ ನಾವು ನಿರಾಸಕ್ತಿಯ ಒಂದು ವಿಷಯವನ್ನ ಇದನ್ನ ನಾವು ಪಡಿತೀವಿ. ಮತ್ತೆ ಇನ್ನೊಂದು ಈ ವಿಷಯದಲ್ಲಿ, ಆಸಕ್ತಿಯಲ್ಲಿ ಯಾವುದೇ ವಿಷಯಗಳಿಗೆ ಅಥವಾ ಸಹವಾಸಗಳಿಗೆ ನಾವು ಅನಭಿಷ್ಟಂಗ ಅಂತ ಹೇಳ್ತೇವೆ. ಹೆಚ್ಚಿನ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂತದ್ದು, ಆಸಕ್ತಿ ಇಲ್ಲದೆ ಇರುವಂತದ್ದು. ಪುತ್ರದಾರ ಗೃಹಾದಿಶು ಅಂತ ಹೇಳ್ತಾರೆ. ಪುತ್ರ ಅಂದ್ರೆ ಮಗ, ದಾರ ಅಂದ್ರೆ ಹೆಂಡತಿ, ಮತ್ತೆ ಗೃಹ ಅಂದ್ರೆ ಮನೆಗೆ, ಮನೆಯಿಂದ ಮಕ್ಕಳಿಗೆ, ಹೆಂಡತಿ ಗಂಡನಿಗೆ ನಾವು ಯಾವಾಗ್ಲೂ ಕೂಡ ಲಿಪ್ತರಾಗಬಾರ್ದು ಅಂತ. ನಿತ್ಯಂ ಚ ಸಮಚಿತ್ತತ್ವಂ, ನಿರಂತರವಾಗಿ ನಾವು ಸಮಚಿತ್ತದಿಂದ ಇರೋದು. ಸಮಚಿತ್ತಲ್ಲಿ ಇಷ್ಟಾನಿಷ್ಟಗಳಲ್ಲಿ, ಇಷ್ಟಾನಿಷ್ಟ ಉಪಪತ್ತಿಶು ಅಂತ. ಏನೇ ಇಷ್ಟ ಪ್ರಾಪ್ತಿ ಆಗ್ಲಿ ಅಥವಾ ಅನಿಷ್ಟ ಪ್ರಾಪ್ತಿ ಆಗ್ಲಿ, ಎರಡೂದ್ರಲ್ಲಿಯೂ ಕೂಡ ನಾವು ಚಿತ್ತದಿಂದ ಇರುವಂತದ್ದು. ಇಷ್ಟ ಅಂತಂದ್ರೆ ನನಗೆ ಬೇಕಾಗಿದ್ದು ಸಿಕ್ತು, ಅನಿಷ್ಟ ಅಂದ್ರೆ ನನಗೆ ಬೇಡವಾದದ್ದು ಸಿಗ್ತಾ ಇದೆ. ಇವೆರಡು ಸಮಯದಲ್ಲಿಯೂ ಕೂಡ ಭಗವಂತನೇ ಕೊಟ್ಟಿರೋದು ಅಂತ ಹೇಳಿ ಸ್ವೀಕರಿಸೋದು. ಮತ್ತೆ ನಾವು ಸಮತೋಲನವನ್ನ ಕಾಪಾಡ್ಕೊಳ್ಳೋದು ಯಾವುದು, ನಮ್ಮ ಬುದ್ಧಿ ಮನಸ್ಸಿನಿಂದ. ಮತ್ತೆ ಮೈ ಚಾನ್ಯನ್ಯ ಯೋಗೇನ, ಇಷ್ಟೆಲ್ಲ ಆದ್ಮೇಲೆ ಅನನ್ಯ ಯೋಗೇನ ಅಂತ ಹೇಳ್ತಾನೆ ಭಗವಂತ. ನೀನು ಅನನ್ಯ ಯೋಗದಿಂದ, ಅಂದ್ರೆ ಇಷ್ಟೆಲ್ಲಾ ನೀನು ಮೇಲೆ ಹೇಳಿರುವಂತಹ ಗುಣಗಳನ್ನ, ಯೋಗ್ಯತೆಯನ್ನ ಪಡ್ಕೊಂಡ್ಮೇಲೆ ನಿಷ್ಕಲ್ಮಶವಾದಂತಹ ಭಕ್ತಿ ಸೇವೆಯನ್ನ ನೀನ್ ಮಾಡ್ಬೇಕು. ಅನನ್ಯ ನ ಅನ್ಯ, ಬೇರೆ ಯಾರದೇ ಭಕ್ತಿಯನ್ನ ಮಾಡದೆ ಕೇವಲ ನನ್ನನ್ನ ಮಾತ್ರ, ಕಲ್ಮಶ ಇಲ್ದೆ, ಮನಸ್ಸಿನಲ್ಲಿ ಕಲ್ಮಶ ಇಲ್ದೆ ಭಕ್ತಿ ಸೇವೆಯನ್ನ ಮಾಡೋದು. ಭಕ್ತಿ ಅವ್ಯಭಿಚಾರಿಣಿ, ಅವ್ಯಭಿಚಾರಿಣಿ, ಚ್ಯುತಿ ಇಲ್ಲದೆ ಇರುವಂಥದ್ದು. ಯಾವುದೇ ಕಂಟಕ ನಿನಗೆ ಇಲ್ಲದೆ ನೀನು ನಿನ್ನ ಉಪಜೀವನವನ್ನ ನಡೆಸುವಂಥದ್ದು. ಇದು ಯಾವುದು, ವಿವಿಕ್ತ ದೇಶೇ ಸೇವಿತ್ವಂ. ವಿವಿಕ್ತ ಅಂತಂದ್ರೆ ಏಕಾಂತ ಸ್ಥಳದಲ್ಲಿ ವಾಸ ಮಾಡುವಂಥದ್ದು, ಅಥವಾ ಏಕಾಂತವಾಗಿ ಹೆಚ್ಚಾಗಿ ವಾಸ ಮಾಡೋದು. ಇಲ್ಲಿ ಏಕಾಂತ ಅಂತಂದ್ರೆ ನಮ್ಮ ದೇಹದಲ್ಲಿಯೇ ಪರಮಾತ್ಮನಿರೋದ್ರಿಂದ ಆದಷ್ಟು ನಮ್ಮ ದೇಹದ ಒಳಗೆ ಇರ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡೋದು. ಈಗ ನಾವ್ ಏನ್ ಮಾಡ್ತಾ ಇದ್ದೇವೆ, ದೇಹದ ಹೊರಗೆ ಇರ್ಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಕೇವಲ ಆಸೆಗಳನ್ನ ನಾವು ನೋಡ್ತೀವಿ. ದೇಹದ ಒಳಗೆ ಇದ್ದಾಗ ಇದಕ್ಕೆ ಧ್ಯಾನ ಕೂಡ ಅಂತೀವಿ. ಇದು ಒಂದು ಸಪ್ಲಿಮೆಂಟರಿ. ಹೇಗೆ ಈಗ ಅಷ್ಟಾಂಗ ಯೋಗದಲ್ಲಿ ಫೋಕಸ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ನಾವು ಧ್ಯಾನದ ಅವಸ್ಥೆಯಲ್ಲಿ ಬರ್ತೇವೆ. ಒಂದು ಸುಖಾಸನದಲ್ಲಿಯೋ ಅಥವಾ ಇತರ ಆಸನಗಳನ್ನ ನಾವು ಫಾಲೋ ಮಾಡಿ ಧ್ಯಾನದ ಅವಸ್ಥೆಯಲ್ಲಿ, ಈ ಧ್ಯಾನದಿಂದ ನಾವು ಒಳಗಡೆ ಕೇಂದ್ರೀಕರಿಸ್ತೀವಿ ನಮ್ಮ ಮನಸ್ಸನ್ನ. ಆ ಒಳಗಡೆಯಿಂದ ನಾವು ಕೇಂದ್ರೀಕರಿಸಿದಾಗ ಪರಮಾತ್ಮನನ್ನ ಒಳಗಡೆಯಿಂದ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ನಾವು ಆತ್ಮ ಪರಮಾತ್ಮನನ್ನ ಒಳಗಡೆಯಿಂದ ನೋಡ್ತೀವೋ, ಆವಾಗ ಹೊರಗಡೆಯಿಂದ ಸ್ವಯಂ ಚಾಲಿತವಾಗಿ ಭಗವಂತ ನಮ್ಗೆ ಕಂಡೇ ಕಾಣ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾವಿಲ್ಲಿ ವಿವಿಕ್ತರಾಗಿರ್ಬೇಕು. ಏಕಾಂತ ಸ್ಥಿತಿಯಲ್ಲಿ ನಾವು ಧ್ಯಾನವನ್ನ ಮಾಡ್ಬೇಕು. ಈ ಕೃಷ್ಣ ಪ್ರಜ್ಞೆಯಲ್ಲಿ ಈ ಒಂದು ಜಪ, ಇದು ಕೂಡ ನಾವು ಜಪವನ್ನ ಮಾಡಿದಾಗ ಆ ಜಪವನ್ನ ನಾವು ಕೇಳ್ತೀವಿ. ಸೊ ಇದು ಒಂದು ಧ್ಯಾನಾವಸ್ಥೆಯಲ್ಲೇ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಜನಸಂಸದಿ ದೇಶ ಸೇವಿತ್ವಂ ಅಂತ ಅಂದ್ರೆ, ದೇಶ ಎಲ್ಲೇ ನೀನು ಸ್ಥಳದಲ್ಲಿ ಇರು, ಆ ಸ್ಥಳದ ಬಗ್ಗೆ ಆ ಸ್ಥಳ ಏನೇ ಇದ್ರೂ ಕೂಡ ದೇಶ ಸೇವಿತ್ವಂ. ಅರತಿ ಜನ ಸಂಸದಿ ಅಂತ. ಇಲ್ಲಿ ದೇಶ ಸೇವಿತ್ವಂ ಅಂತಂದ್ರೆ ಸ್ಥಳಗಳ ಒಂದು ಹಂಬಲ ಇರುವಂತದ್ದು. ಇದೇ ಸ್ಥಳ ಬೇಕು, ಅದೇ ಸ್ಥಳ ಬೇಕು ಅಂತ ಹೇಳಿ, ಅಥವಾ ಈ ಸ್ಥಳ ಅಂದಾಗ ಗ್ರಹ, ನಾವು ಮನೆ, ಇದೇ ಮನೆ ಬಿಟ್ಟು ನಾನು ಬೇರೆ ಮನೆಗೆ ಹೋಗಲ್ಲ, ಇದು ನನಗೇ ಬೇಕು, ಇದು ನನ್ನದು ಅನ್ನುವಂಥದ್ದು. ಹೀಗೆ ಸ್ಥಳದ ಮೇಲೆ ಹೆಚ್ಚಿನ ಒಂದು ಹಂಬಲ ಇಲ್ಲದೆ ಇರುವಂಥದ್ದು. ಆಮೇಲೆ ಅನಾಸಕ್ತಿ, ಅದೇ ಅರತಿ ಅಂತಂದ್ರೆ ಅನಾಸಕ್ತಿ, ಸ್ಥಳಗಳ ಮೇಲೆ
ಈ ಒಂದು ಹಂಬಲ ಇಲ್ಲದೆ ಇರುವಂತದ್ದು. ಜನಸಂಸದಿ. ಜನಸಂಸದಿ ಅಂದ್ರೆ ಜನಸಾಮಾನ್ಯರಲ್ಲಿ ನಾವು ಆಸಕ್ತಿಯನ್ನ ಹೊಂದದೇ ಇರುವಂತದ್ದು. ಅಂದ್ರೆ ಉದಾಹರಣೆಗೆ ಈಗ ಭಕ್ತರಲ್ಲಿ ಸಂಘದಲ್ಲಿ ಇದ್ದಾಗ ನಾವು ಭಕ್ತಿಯ ಬಗ್ಗೆ ಮಾತಾಡ್ತೀವಿ, ಕೃಷ್ಣನ ಬಗ್ಗೆ ಮಾತಾಡ್ತೀವಿ, ಲೀಲೆಗಳ ಬಗ್ಗೆ ಮಾತಾಡ್ತೀವಿ. ಆದ್ರೆ ಜನಸಂದಣಿಯಲ್ಲಿ ನಾವು ಭೌತಿಕ ವಿಷಯಗಳನ್ನ ಮಾತಾಡೋದ್ರಿಂದ ಆದಷ್ಟು ಅವುಗಳ ಒಂದು ತ್ಯಾಗ ಮಾಡ್ಬೇಕು. ಇವೆಲ್ಲವೂ ಮೇಲೆ ಹೇಳಿರುವಂತದ್ದು ಎಲ್ಲವೂ ಕೂಡ ಜ್ಞಾನ. ಆದ್ರೆ ಇನ್ನೊಂದು ಜ್ಞಾನವನ್ನ ಭಗವಂತ ಹೇಳ್ತಾರೆ, ಅದು ಆಧ್ಯಾತ್ಮ ಜ್ಞಾನ. ಈ ಜ್ಞಾನ ಯಾವುದು? ಆಧ್ಯಾತ್ಮ. ಆದಿ ಆತ್ಮ ಅಂತಂದ್ರೆ ಇಲ್ಲಿ ಆತ್ಮದ ಆದಿ. ಹಾಗಾದ್ರೆ ಆದಿ ಇದೆ ಅಂತಂದ್ಮೇಲೆ ಇದಕ್ಕೆ ಅಂತ್ಯನೂ ಇದೆಯಾ? ಹಾಗಲ್ಲ ಇಲ್ಲಿ ಹೇಳ್ತಾ ಇರೋದು. ಇದಕ್ಕೆ ಆದಿ ಅನ್ನೋದಿಲ್ಲ. ಆದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು, ನಮ್ಮ ಆತ್ಮವನ್ನ ನಾವು ಆತ್ಮಕ್ಕೆ ಸಂಬಂಧಿಸಿದ ಎಲ್ಲವನ್ನೂ ಕೂಡ ನಾವು ತಿಳಿದುಕೊಳ್ಳೋದು, ಪ್ರಜ್ಞೆಯನ್ನ ತಿಳ್ಕೊಳ್ಳೋದು, ಚೇತನವನ್ನ ತಿಳ್ಕೊಳ್ಳೋದು. ಹೀಗೆ ನಿರಂತರವಾಗಿ ನಾವು ಆಧ್ಯಾತ್ಮ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋದು. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ. ತತ್ವಜ್ಞಾನ ಅರ್ಥ. ಇಲ್ಲಿ ತತ್ವಜ್ಞಾನದ ವಿಷಯಗಳನ್ನ, ಸಿದ್ಧಾಂತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಈಗ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಕೆಲವೊಂದು ಶ್ಲೋಕಗಳನ್ನ ಬೇರೆ ಬೇರೆ ಆಥರ್ಸ್ ಬೇರೆ ಬೇರೆ ರೀತಿಯಾಗಿ ಅವುಗಳ ವಿವರಣೆಯನ್ನ ಕೊಟ್ಟಿರ್ತಾರೆ. ಹಾಗಾಗಿ ಯಥಾರ್ಥವಾಗಿ ಹೇಳಿರುವಂತದ್ದು ಶ್ರೀಲ ಪ್ರಭುಪಾದ ಅವರು ಹೇಗೆ ಈ ಶ್ಲೋಕದಲ್ಲಿ ಇರುವಂತಹ ಅರ್ಥವನ್ನ ಯಥಾರೂಪವಾಗಿ ಭಗವಂತ ಹೇಗೆ ಹೇಳಿದ್ರು ಅದೇ ರೀತಿಯಾಗಿ ತಿಳಿಸಿದ್ರು ಅಂತ ಒಂದು ಜ್ಞಾನವನ್ನ, ಯಥಾರ್ಥವಾಗಿರುವಂತಹ ಜ್ಞಾನವನ್ನ ನಾವು ತಿಳ್ಕೊಳ್ಬೇಕು. ಉದಾಹರಣೆಗೆ ಈಗ ಕೆಲವೊಂದು ಕಾಳಿಗೆ ಮತ್ತೆ ಇತರ ದೇವತೆಗಳಿಗೆ ಕೆಲವೊಮ್ಮೆ ಮಾಂಸವನ್ನ ಬಲಿ ಪ್ರಾಣಿಗಳನ್ನ ಬಲಿ ಕೊಡಲಾಗುತ್ತೆ. ಈ ಪ್ರಾಣಿಗಳನ್ನ ಬಲಿ ಕೊಡ್ಲಿಕ್ಕೆ ಅದರದೇ ಆದಂತ ಬೇರೆ ಉದ್ದೇಶಗಳಿದೆ, ಅದು ಬೇರೆ ಆದಂತಹ ಅದ್ರ ಪ್ರಯೋಜನಗಳನ್ನ ತಿಳಿಸಲಾಗಿದೆ, ಮತ್ತೆ ಮುಖ್ಯವಾದ ಉದ್ದೇಶವನ್ನ ತಿಳಿಸಲಾಗಿದೆ. ಆ ಮುಖ್ಯ ಉದ್ದೇಶವನ್ನ ಬಿಟ್ಟು ಕೇವಲ ಅವರು ತಮ್ಮ ಭೌತಿಕ ಉದ್ದೇಶವನ್ನ ಪೂರೈಸ್ಕೊಳ್ಳಿಕ್ಕೆ ಮಾತ್ರ ಅದನ್ನ ಬಳಸ್ತಾರೆ. ಹಾಗಾಗಿ ಇದು ಯಥಾರ್ಥವಾದಂತಹ ಜ್ಞಾನ ಅಲ್ಲ, ವೇದಿಕ ಜ್ಞಾನದ ಬಗ್ಗೆ. ಹಾಗಾಗಿ ಯಥಾರ್ಥವಾಗಿ ದರ್ಶನವಾಗುವಂತಹ ವಿಷಯವನ್ನ ನಾವು ತಿಳ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥದ ಅನ್ವೇಷಣೆಯನ್ನ ನಾವು ಮಾಡ್ಬೇಕು. ಹೀಗೆ ಭಗವಂತ ಕೊನೆಗೆ ಜ್ಞಾನದ ಕುರಿತಾಗಿ ಇಲ್ಲಿ ಹೇಳ್ತಾರೆ, ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತತೋ ಅನ್ಯಥಾ ಅಂತ. ಏತಜ್ಞಾನಂ ಇತಿ, ಇವೆಲ್ಲವೂ ಕೂಡ ಮೇಲೆ ಹೇಳಿರುವಂತದ್ದು ಜ್ಞಾನ. ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಇರಬೇಕಾದಂತ ಯೋಗ್ಯತೆ. ನನ್ನನ್ನ ತಿಳ್ಕೊಳ್ಬೇಕು ಅಂದ್ರೆ ಅವನಿಗೆ ಈ ಯೋಗ್ಯತೆ ಬೇಕು. ಮತ್ತೆ ಇವುಗಳನ್ನ ಬಿಟ್ಟು, ಮೇಲೆ ಹೇಳಿರುವಂತದ್ದು ಬಿಟ್ಟು ಉಳಿದೆಲ್ಲವೂ ಕೂಡ ಅಜ್ಞಾನ. ಅವುಗಳಿಂದ ನಾನು ಅರ್ಥ ಆಗೋದಿಲ್ಲ. ಅರ್ಥ ಆಗದೆ ಇದ್ದಾಗ ಈ ಮಾಯಾವಾದಿ ನಿರಾಕಾರವಾದಿಗಳ ಒಂದು ಈ ತಾತ್ವಿಕ ಊಹಾಪೋಹಗಳ ಉದ್ಭವಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಕೊನೆಯದಾಗಿರುವಂಥದ್ದು ಈ ಜ್ಞಾನ ಚಕ್ಷು. ಈ ಜ್ಞಾನ ಚಕ್ಷುವನ್ನ ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಈಗ ಒಬ್ಬ ಯೋಗ್ಯತೆಯನ್ನ ಪಡೆದ್ಮೇಲೆ ಅವನು ಅರ್ಥ ಮಾಡ್ಕೊಂಡ ಭಗವಂತನ ಅಂದಾಗ ಭಗವಂತನನ್ನ ಕಾಣೋದು ಹೇಗೆ ಅನ್ನೋದಕ್ಕೆ ನಾವು ಮುಂದಿನ 13ನೇ ಶ್ಲೋಕದಿಂದ ಬರ್ತೀವಿ. ಅದೇ ಭಗವಂತನ ಕುರಿತಾದಂತಹ ಜ್ಞಾನ. ಈ ದೇಹದ ಘಟಕಗಳು ಯಾವುದು, ದೇಹ ಮತ್ತೆ ಆತ್ಮದ ನಡುವಣ ವ್ಯತ್ಯಾಸ, ಮತ್ತೆ ಈ ಪರಮಾತ್ಮನ ಯಾರು, ಆತ್ಮ ಯಾರು, ಮತ್ತೆ ಯಾವ ವಸ್ತುಗಳನ್ನ ನಾವು ಸಮಾನ ದೃಷ್ಟಿಯಲ್ಲಿ ಕಾಣ್ಬೇಕು, ಹೇಗೆ ನಾವು ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಡಬೇಕು ಅನ್ನೋದನ್ನ ನಮ್ಗೆ ಭಗವಂತ ಹಂತ ಹಂತವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇವುಗಳೆಲ್ಲವೂ ಕೂಡ ನಾವು ಜ್ಞಾನ ಚಕ್ಷು ಅಂತ ಹೇಳ್ತೀವಿ. ಹೀಗೆ ಈ ದೇಹದ ಒಂದು ಘಟಕಗಳನ್ನ ತಿಳಿದುಕೊಳ್ಳೋದು, ಪ್ರಕೃತಿಯ ಘಟಕಗಳನ್ನ ತಿಳ್ಕೊಳ್ಳೋದು, ಇದು ಜ್ಞಾನ ಚಕ್ಷು, ಜ್ಞಾನದ ಒಂದು ಕಣ್ಣು. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ನಾವು ಕುರುಡರು. ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಕಣ್ಣಿದ್ದು ಕೂಡ ಕುರುಡರಾಗಿರ್ತೀವಿ. ಪರಮಾತ್ಮ ಆತ್ಮನ ನಡುವಣ ವ್ಯತ್ಯಾಸವನ್ನ ತಿಳ್ಕೊಳ್ಳೋದು ಜ್ಞಾನ ಚಕ್ಷು.
ಮತ್ತೆ ಎಲ್ಲರ ಮಧ್ಯೆ ಒಂದು ಸಮಾನ ದೃಷ್ಟಿಯನ್ನ ಹೊಂದೋದು. ಅಂದ್ರೆ ಎಲ್ಲಾ ಲಿವಿಂಗ್ ಆಂಟಿಟೀಸ್, ಎಲ್ಲಾ ಜೀವರಾಶಿಗಳಲ್ಲಿಯೂ ಕೂಡ ಪರಮಾತ್ಮ ಒಂದೇ ರೀತಿಯಾಗಿರೋದ್ರಿಂದ ಎಲ್ಲ ಜೀವಿಗಳನ್ನು ಕೂಡ ನಾವು ಸಮಾನ ದೃಷ್ಟಿಯಿಂದ ಕಾಣೋದು, ಇದು ಒಂದು ಜ್ಞಾನ ಚಕ್ಷು. ಮತ್ತೆ ನಮ್ಮ ಇಂದ್ರಿಯಗಳನ್ನ, ನಮ್ಮ ಬುದ್ಧಿಯನ್ನ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಇವು 4 ಕೂಡ ಮುಖ್ಯವಾಗಿ ಆ ನಾವು ಜ್ಞಾನವನ್ನ ಹೇಗೆ ಗಳಿಸ್ಬೇಕು ಅನ್ನೋದು ತಿಳಿಸುತ್ತೆ. ಈ ಜ್ಞಾನಗಳಿದ್ದಾಗ ನಮ್ಗೆ ಜ್ಞಾನ ಚಕ್ಷು ಬರುತ್ತೆ, ಜ್ಞಾನದ ಕಣ್ಣು ಬರುತ್ತೆ. ಆ ಜ್ಞಾನದ ಕಣ್ಣಿನಿಂದ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅರ್ಥ ಮಾಡ್ಕೊಂಡಾಗ ಭಗವಂತ ನಮ್ಗೆ ಪ್ರೇಮ ಚಕ್ಷುವನ್ನ ಕೊಡ್ತಾನೆ. ಆ ಪ್ರೇಮ ಚಕ್ಷುವಿನಿಂದ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇವತ್ತಿನ ತರಗತಿಗೆ ಅಲ್ಪ ವಿರಾಮವನ್ನ ಕೊಡೋಣ. ನಾಳೆಯ ದಿನದಂದು ನಾವು 14ನೇ ಅಧ್ಯಾಯದ ಅವಲೋಕನವನ್ನ ಮಾಡೋಣ, ಮತ್ತೆ 14ನೇ ಅಧ್ಯಾಯದ ಮಹಿಮೆಯನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ತರಗತಿ ಕುರಿತಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಧನ್ಯವಾದಗಳು ಎಲ್ರಿಗೂ ಕೂಡ. ಹರೇ ಕೃಷ್ಣ.